ನೀವು ಕೋವಿಡ್ ಟೈಮಲ್ಲಿ ಹಾರ್ಟ್‌ಫುಲ್‌ನೆಸ್ ಪದ್ಧತಿಯನ್ನು ಅಳವಡಿಸಿದ್ದೀರಾ? ಅದು ಎಸ್ ನಿಮ್ಮ ಎಸ್ ಅನುಭವ? ಎಸ್ ಎಸ್ ಹೌದು ರವಿ ಬ್ರದರ್, ಅದು ನಿಜವಾಗ್ಲೂ ಆ ಟೈಮಲ್ಲಿ ನನಗೆ 15 ದಿನಗಳಿತ್ತು ರವಿ ಬ್ರದರ್. ಕೋವಿಡ್ ಕೇರ್ ಸೆಂಟರಲ್ಲಿ ನಮ್ಮಲ್ಲಿ ಏರ್ಪೋರ್ಟ್ ಹತ್ರ, ಮೈಸೂರು ಏರ್ಪೋರ್ಟ್ ಹತ್ರ ಮಂಟಕಳ್ಳಿ ಅಂತ ಯೂನಿವರ್ಸಿಟಿ ಬಿಲ್ಡಿಂಗ್, ಅದು ದೊಡ್ಡ ಬಿಲ್ಡಿಂಗು. 500 ಬೆಡ್ಸ್ ಹಾಕ್ಬಿಟ್ಟಿದ್ರು. ಸೊ ಎಲ್ಲ ಒಂಥರ ನಾವು ಇದಿರಬೇಕಿತ್ತು, ಐಸೋಲೇಷನ್ ಇರಬೇಕಾಗ್ತಿತ್ತು. ಆ ಟೈಮಲ್ಲಿ ತುಂಬ ಜನ, ತುಂಬ ಭಯ, ತುಂಬ ಕಾಂಪ್ಲೆಕ್ಸು. ಏನೋ ಅದು ಒಂದು ರೀತಿ ಆ ಸೀನ್ ನೋಡ್ಬಿಟ್ರೆ ನಮಗೆ ಡ್ಯೂಟಿ ಆಗ್ತಿದ್ರು, ನಾವು ಅಲ್ಲೇ ಇರಬೇಕು. ಎಲ್ಲ ಮಾಸ್ಕ್ ಗೀಸ್ಕೆಲ್ಲ ಹಾಕ್ಕೊಂಡು, ಗಾಗಲ್ಸ್ ಹಾಕ್ಕೊಂಡು, ಕೈಯೆಲ್ಲ ಗ್ಲೌಸ್ ಎಲ್ಲ ಹಾಕೊಂಡು ನೋಡಿ ಯಾವುದೋ ಚಂದ್ರಲೋಕದಿಂದ ಬಂದಂಗೆ ಇರ್ತಾ ಇದ್ದಿದ್ದು ನಾವು. ನಾನು ಲೆಟ್ರ್ ಬರೆದೆ ಮಾಸ್ಟ್ರಿಗೆ, ಮೇಲ್ ಮಾಡಿಬಿಟ್ಟು ದಾಜಿ ಗುರುಗಳಿಗೆ ಈ ಥರ ಹಿಂಗಿದೆ, ನಾನು ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಮಾಡಿಸ್ಬೋದಾ ಅವ್ರಿಗೆಲ್ಲ ಅಂತ ಕೇಳಿದೆ. ಅವ್ರು ಗೋ ಅಹೆಡ್ ಅಂದ್ಕೊಂಡು ನನಗೆ ಪರ್ಮಿಷನ್ ಸಿಕ್ಬಿಡ್ತು, ಬಾಸಿಂದ ಪರ್ಮಿಷನ್ ಸಿಕ್ಬಿಡ್ತು. ಸರಿ, ಎಷ್ಟು ಅದು ರೌಂಡ್ ಇತ್ತು ಬ್ರದರ್, ಒಂಥರ ಅಂಗಳ ಅಂತ ಹೇಳ್ತೀವಿ ನಾವು. ಎಲ್ಲರೂ ಬಂದು ಅಲ್ಲಿ ಕೂತ್ಕೋತಾಯಿದ್ರು. ಕರೆಕ್ಟಾಗಿ 5 o'clock ನಾನು ಫಿಕ್ಸ್ ಮಾಡಿಬಿಡ್ತಿದ್ದೆ. ಸರಿ, ಫಿಕ್ಸ್ಡ್ ಟೈಮ್ 5 to 5:30. ಮೈಕೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಟ್ರು, ಇಟ್ಕೊಂಡು ಸರಿ ಕೂತ್ಕೊತಾ ಇದ್ವು ಎಲ್ಲರೂ. ಶುರು ಮಾಡಿದೆ, ಮಾಸ್ಟರ್ ನೆನೆಸ್ಕೊಂಡು ಹಾರ್ಟ್ಫುಲ್ನೆಸ್ ರಿಲ್ಯಾಕ್ಸೇಷನ್ ಶುರು ಮಾಡಿದೆ. ಏನು ಎಷ್ಟು ಜನ ಬೆಡ್ಡಿಂದ ಇಳಿದ್ಬಿಟ್ಟು ಎಲ್ಲ ಓಡ್ಬಂದು ಕೂತ್ಕೊತ. ಅಂದರೆ ಧ್ಯಾನದ ಅವಶ್ಯಕತೆ ಎಷ್ಟಿದೆ, ಪೀಸ್ ಆಫ್ ಮೈಂಡ್ ಎಷ್ಟು ಬೇಕು, ಅಂತಹ ಒಂದು ಕಾಂಪ್ಲೆಕ್ಸ್ ವಾತಾವರಣದಲ್ಲಿ ಹೇಗೆ ತಿಳಿಯಾಗೋಗ್ತಿತ್ತು ವಾತಾವರಣ. ಹೆಂಗೆ ಒಬ್ರಿಗಿಂತ ಒಬ್ಬರು ಬಂದರು, ಅಯ್ಯೋ 100 ಜನ, 200 ಜನ, 300 ಜನ, ಕೊನೆಗಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲಿಲ್ಲ, ಅಷ್ಟೊಂದು ಜನ. ಅವರೆಲ್ಲರೂ ಬಂದು ಕೂತ್ಕೊಂಡು ಆ ಒಂದು ಧ್ಯಾನದಲ್ಲಿ ಭಾಗಿಯಾಗಿ ನಿರಂತರವಾಗಿ, ಅದೇ ಪೇಪರಲ್ಲೆಲ್ಲ ಬಂತು. ಸೊ ಮೆಡಿಟೇಷನ್ ಈಸ್ ಗೋಯಿಂಗ್ ಆನ್ ಇನ್ ಕೋವಿಡ್ ಕೇರ್ ಸೆಂಟರ್ ಅಂತೆಲ್ಲ. ಸೊ ಹಾರ್ಟ್ಫುಲ್ನೆಸ್ ಸಂಸ್ಥೆ ವತಿಯಿಂದ ಆಗಿದೆ ಅಂತೆಲ್ಲ ಬಂತು. ಆಮೇಲೆ ನಮ್ಮ ಕ್ಯಾಪ್ಟನ್ ಅಂತ ಒಬ್ಬರು ಇದ್ದರು, ಅವ್ರು ಬಂದುಬಿಟ್ರು, ಯಾರು ಮಾಡಿಸ್ತಾ ಇರೋದು ಧ್ಯಾನ. ಆಮೇಲೆ ಸರಿ ನನಗೆ ಮಾಡಿಸ್ತಾ ಇರೋದು ಇವರೇ ಡಾಕ್ಟರ್ ಮಧುಸೂದನ್ ಅಂತ, ಇವ್ರು ಮಾಡಿಸ್ತಾ ಇದ್ದಾರೆ, ಹಾರ್ಟ್ಫುಲ್ನೆಸ್ ಸಂಸ್ಥೆಯವರು ಅಂತೆಲ್ಲ ಹೇಳಿ. ಅದಾದಮೇಲೆ January 26 ಏನೋ ಆವತ್ತು ಫಂಕ್ಷನಲ್ಲಿ ನನಗೆ ಕರೆದು ನನಗೆ ಮಾತಾಡಿಸಿ ಅವಾರ್ಡ್ ಮಾಡಬೇಕಂತೆಲ್ಲ ಇದು ಮಾಡಿ, ಆವತ್ತು ನಾನು ಹಾಸ್ಪಿಟ್ಲಲ್ಲಿ ನಾನು ಫ್ಲಾಗ್ ಹೋಸ್ಟಿಂಗ್ ಮಾಡಬೇಕಿತ್ತು. ನಾನು ಅದಕ್ಕೆ ಅಲ್ಲಿ ಹೋದೆ. ಆಮೇಲೆ ಗೊತ್ತಾಯಿತು ನನಗೆ ಬೇರೆ ಸಿಸ್ಟರ್ಗಳೆಲ್ಲ ಇದ್ರಲ್ಲ, ನನಗೆ ಸಾಥ್ ಕೊಟ್ರಲ್ಲ, ಅವರೆಲ್ಲರಿಗೂ ಹೇಳಿ ನೀವು ನಮ್ಮ ಪರವಾಗಿ ಅವರಿಗೆ ಎಲ್ಲರಿಗೂ ಇದು ಮಾಡಿಬಿಡಿ, ಒಂದು ರೆಕಗ್ನಿಷನ್ ಮಾಡಿಸಿ ಅಂತೇಳಿ ಅವರು. ಆಮೇಲೆ ನಂದು 15 ದಿವಸ ಮುಗಿದೋಯ್ತು ರವಿ ಬ್ರದರ್. 15 ದಿವಸ ಮುಗಿದ ಮೇಲೂ ನಂದು ಮುಗಿದೋಯ್ತು ಅಷ್ಟೇ. ಬಟ್ ಪೇಷಂಟ್ಸ್ ಬರ್ತಾನೆ ಇದ್ದರು, ಕೋವಿಡ್ ಕೇರ್ ಸೆಂಟ್ರಲ್ಲಿ ಅಡ್ಮಿಟ್ ಆಗ್ತಾನೆ ಇದ್ರಲ್ಲ, ಅವರಿಗೆಲ್ಲ ಒಂದು 8 ಜನ ರೆಡಿ ಆಗಿಬಿಟ್ರು, ಟ್ರೈನರ್ಸ್ಗಳು ಹೇಳ್ಕೊಟ್ಬಿಟ್ಟೆ. ನಮ್ಮದೊಂದು ಹಾರ್ಟ್ಫುಲ್ನೆಸ್ ಇದಿದೆಯಲ್ಲ, ಸ್ಲೀಪ್ ಅದು ಕೊಟ್ಬಿಟ್ಟು ಹೇಳಿಸಿ ರೆಡಿ ಮಾಡಿಬಿಟ್ಟೆ. ಸ್ವಲ್ಪ ಇಂಟೆಲಿಜೆಂಟ್ ಇರೋರಿಗೆ, ಬ್ರಿಲಿಯಂಟ್ ಇರೋರಿಗೆಲ್ಲ ಹೇಳ್ಬಿಟ್ನಲ್ಲ, ದೇ ಸ್ಟಾರ್ಟ್ಸ್ ಕಂಟಿನ್ಯೂಯಿಂಗು. ನಿರಂತರವಾಗಿ ಅದು ಕೋವಿಡ್ ಕೇರ್ ಸೆಂಟ್ರ್ ಮುಚ್ಚೋವರೆಗೂ ಅದು ನಡ್ಕೊಂಡೇ ಬಂದುಬಿಡ್ತು. ಆ ಒಂದು ಮೆಡಿಟೇಷನ್ ಅನ್ನೋದು ಪ್ರತಿಯೊಬ್ಬ ಆತ್ಮಕ್ಕೂ ಅದು ಸೇರಬೇಕಾಗಿತ್ತು. ಫುಡ್ ಫಾರ್ ದ ಸೋಲ್. ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು, ಯಾಕಂದರೆ ಕಂಪ್ಲೀಟ್ ಖಾಲಿ ಆಗಿಬಿಟ್ಟಿದ್ರು. ಜೀವನ ಇಷ್ಟೇ, ಬದುಕಿಷ್ಟೇ ಅನ್ನೋದು ಗೊತ್ತಾಗ್ಬಿಟ್ಟಿತ್ತು. ಭಯ ಅನ್ನೋದು ಹೊರಟೋಗಿತ್ತು, ಆ ನಶ್ವರತೆ ಬಂದ್ಬಿಟ್ಟಿತ್ತು. ಈ ಜೀವನ ಇಷ್ಟೇ ಅಂತ ಗೊತ್ತಾದಾಗ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಝೀ ಅಂತ ಹೇಳ್ಕೊತಿತ್ತು. ಅದು ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಬ್ರದರ್. ಅದು ಭಾಳ ನನಗೆ ತೃಪ್ತಿ ಕೊಟ್ಟಂಥ ಎಕ್ಸ್ಪೀರಿಯನ್ಸ್ ಇದು. ಡಾಕ್ಟ್ರಾಗಿ ಈ ಒಂದು ನಮ್ಮ ಮಿಷನಿನ ವರ್ಕಲ್ಲಿ ಇಷ್ಟೆಲ್ಲ ನೀವು ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ, ಅದು ಇನ್ವಾಲ್ವ್ಮೆಂಟ್ ಹೇಗೆ ನಿಮಗೆ ಶುರು ಆಯಿತು? ಗುರು ಪರಂಪರೆ, ಪೂಜ್ಯ ಲಾಲಾಜಿಯವರು ಆ ದಿನಗಳಲ್ಲಿ ಆ ಟ್ರಾನ್ಸ್ಮಿಷನ್ ಗ್ರೇಸ್ ಬಂದಂಥ ಸಂದರ್ಭದಲ್ಲಿ ಅವ್ರೇನು ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಕೂತ್ಕೊಂಡು ಅಲ್ಲೇ ಸತ್ಸಂಗ ನಡೀತಾ ಇತ್ತು. ಆ ಒಂದು ಡಿವೈನ್ ಎನರ್ಜಿ ಏನಿದೆ, ಆ ಡಿವೈನ್ ಫೋರ್ಸ್ ಏನಿದೆ, ಅದು ಎಲ್ಲರಿಗೂ ಹೋಗ್ತಾಯಿತ್ತು, ಫ್ಲೋ ಆಗ್ತಾಯಿತ್ತು. ಮತ್ತು ಅಲ್ಲಿಂದ ಯಾರೋ ಇನ್ನೊಬ್ಬರು ಮನೆಗೆ, ಯಾರೋ ಡಾಕ್ಟ್ರ್ ಅಂತ ಯಾರೋ ಅವ್ರು ಕರ್ಕೊಂಡು ಹೋಗ್ತಿದ್ರಂತೆ, ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ರು, ಅಲ್ಲಿ ಹೋಗ್ತಾಯಿದ್ರು. ಅಲ್ಲಿ ಸತ್ಸಂಗ ನಡೀತಾ ಇತ್ತು. ಅಲ್ಲಿ ಮಾಸ್ಟ್ರು ಒಂದು ಸಂಕಲ್ಪವನ್ನು ಕೊಟ್ಟು, ಆ ಸಂಕಲ್ಪ ಪೂರ್ತಿ ಇಡೀ ಆ ಏರಿಯಾ ಪೂರ್ತಿ, ಆ ಗ್ರಾಮಕ್ಕೆಲ್ಲ ಆಗೋ ಥರ ಸಂಕಲ್ಪ ಮಾಡ್ತಾಯಿದ್ರು. ಬಾಬೂಜಿಯವರಂತೂ ರಜಾ ಹಾಕ್ಬಿಟ್ಟು ಸೌತ್ ಇಂಡಿಯಾಗೆ ಬಂದುಬಿಡ್ತಾಯಿದ್ರು. ರಜಾ ಹಾಕಿ ಎಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಿಗೆಲ್ಲ ಹೋಗಿ ಅಲ್ಲೆಲ್ಲ ಅವರ ಒಂದು ಟ್ರಾನ್ಸ್ಮಿಷನ್ ಏನಿದೆ ಅದು ನೇಚರ್ದು ಹಿಡಿದು ಎಲ್ಲರಿಗೂ ಕೊಡ್ತಾ ಇದ್ದಿದ್ದು. ಚಾರಿಜಿ ಗುರುಗಳದಂತೂ ಆ ಫಾರಿನ್ಗೆಲ್ಲ ಬಾಬೂಜಿನೂ ಕರ್ಕೊಂಡೋಗಿ ಜೊತೆಯಲ್ಲಿ ಅಲ್ಲೆಲ್ಲ ಮಾಡಿ, ಈಗ ದಾಜಿಯವ್ರು ಏನು ಅಭಿಯಾನ ಅಂತ ಶುರು ಮಾಡಿ ಎಷ್ಟೆಲ್ಲ ಮಾಡಿ, ಇದೆಲ್ಲ ಒಂದು ರೀತಿ ನಾವು ಅಳಿಲು ಸೇವೆ ಅಂತ ಹೇಳ್ತಾರಲ್ಲ, ಹಾಗೆ ತಗೊಂಡಾಗ ನಾವು ಇಡೀ ನಮ್ಮ ಜೀವಮಾನ ಪೂರ್ತಿ ಸವಿಸಿದ್ರೂ ಅಳಿಲು ಸೇವೆನೇ ಅದು. ಅವರು ಅಂಥ ಮಹಾನ್ ವ್ಯಕ್ತಿಗಳು, ಗುರು ಪರಂಪರೆ ಆ ರೀತಿ ಕೆಲಸ ಮಾಡ್ತಾ ಇದೆ. ಇಟ್ಸ್ ಹ್ಯಾವ್ ಟು ವರ್ಕ್ ಲೈಕ್ ದಟ್. ನಮ್ಮ ಸೆಂಟರ್ನಲ್ಲಿ ನನ್ನ ಅನುಭವಕ್ಕೆ ಬಂದಂಗೆ ನಾನು ನೋಡಿದಂಥ ಸೀನಿಯರ್ ಅಭ್ಯಾಸಿಸ್ ರವಿ ಬ್ರದರ್, ಇಬ್ಬರಿಗಿಂತ ಒಬ್ಬರು ಅಪ್ಪಟ ಚಿನ್ನ. ನಮ್ಮ ಸೆಂಟರ್ನಲ್ಲಿ ನಿಜವಾಗ್ಲೂ ಎಲ್ಲ ಬಾಬೂಜಿ ಟೈಮ್ ಅವರೇ ಇದ್ದಿದ್ದು. ನಾವೆಲ್ಲ ವಿ ಆರ್ ಲಕ್ಕಿ, ಅವ್ರ ಜೊತೆ ನಾವು ಇದ್ವಲ್ಲ ಅನ್ನೋದು. ನಾವು ಬಾಬೂಜಿ ನೋಡೋಕ್ಕಾಗಲಿಲ್ಲ, 83ನಲ್ಲೇ ನಾವು ಮಿಷನ್ನೇ ಸೇರಿರಲಿಲ್ಲ. ನಂಗೆ 9 ವರ್ಷ ಆವಾಗ ಅಷ್ಟೇ. ಆ ಟೈಮಿಂದ ಬಾಬೂಜಿ ನೋಡೋಕ್ಕೆ ಕೊಳ್ಳೇಗಾಲದಿಂದ ಶಾಜಾನ್ಪುರಕ್ಕೆ ಬರ್ತಾಯಿದ್ರು.
ಅವರಿಗೆ ಬಟ್ಟೆ ಟೈಲರಿಂಗ್, ಬಟ್ಟೆ ಪೈಜಾಮ ಜುಬ್ಬ ಎಲ್ಲ ಹೊಲ್ಕೊಂಡು ಬಂದು ಕೊಡ್ತಾಯಿದ್ರು ಬಾಬೂಜಿ ಅವರಿಗೆ. ಅಷ್ಟು ಕನೆಕ್ಟಿವಿಟಿ. ಆ ಅಭ್ಯಾಸಿಗಳು ಚಾರಿಜಿಯವ್ರ ಜೊತೆ ಇಲ್ಲಿಗೆ ಹೋಗಿ ಚೆನ್ನೈಯಿಂದ ಟ್ರೈನ್ ಹತ್ಕೊಂಡು ಹೋಗ್ಬೇಕಾದಾಗ ಚಾರಿಜಿಯವ್ರ ಜೊತೆಯಲ್ಲೇ ಎಲ್ಲರೂ ಇರ್ತಿದ್ದಿದ್ದು ಒಟ್ಟಿಗೆ. ಅವ್ರು ಬುಕ್ಸ್ ಗಿಕ್ಸ್ ಎಲ್ಲ ಎತ್ತಿಡ್ಬೇಕಾದ್ರೆ ಲಗೇಜ್ ಎಲ್ಲ ಇವ್ರುಗಳೇ ಹೋಗಿ ಇಡ್ತಾ ಇದ್ದಿದ್ದು. ಕೊಳ್ಳೇಗಾಲಕ್ಕೆ ಒಂದು 3-4 ಸಲ ಚಾರಿಜಿ ಗುರುಗಳು ಬಂದಿದ್ದಾರೆ. ಅವರ ಜೊತೆ ಒಡನಾಟಗಳು ಜಾಸ್ತಿ. ಆ ದಿನಗಳಲ್ಲಿ ಆ ಅಭ್ಯಾಸಿಗಳು ಎಷ್ಟು ಒಂದು ಅಪ್ಪಟ ಮಾಸ್ಟರ್ ಪೀಸ್ ಅಂತಾರಲ್ಲ, ನನ್ನ NR ನಾರಾಯಣ್ ಎಲ್ಲ ಹೇಳಿದ್ನಲ್ಲ, ಅವರೆಲ್ಲ ಎಷ್ಟು ಡಿಸಿಪ್ಲಿನು, ಎಷ್ಟು ಶಿಸ್ತು, ಎಷ್ಟು ಶ್ರದ್ಧೆ, ಗುರುಗಳ ಮೇಲೆ ಎಷ್ಟು ಪ್ರೇಮ. TR ಸ್ವಾಮಿ ಅಂತ ಇದ್ದರು. ಅವರು ಹೆಂಗೆ ಅಂದರೆ ಬ್ರದರ್, ಅವ್ರು ಒಬ್ಬರು ನೋಡಿದ್ರೆ ಅವ್ರಿಗೇನೋ ಅವ್ರ ಸುತ್ತ ಒಂದು ಕಲರ್ ಕಾಣ್ತಾ ಇತ್ತಂತೆ. ನೇಚರಲಾಗೆ ಬಂದ್ಬಿಟ್ಟಿತ್ತದು. ಆ ಕಲರ್ ಕಾಣ್ತಾ ಇತ್ತಂತೆ. ಆ ಕಲರೆಲ್ಲ ಕಾಣಿದಾಗ ಆ ಕಲರ್ ಮೇಲೆ ಆ ವ್ಯಕ್ತಿಯ ಮನೋಭಾವ ಹೇಗೆ ಅಂತ ಕಂಡುಹಿಡಿದ ಅಂತ ಒಂದೇನು ಸೈನ್ಸ್ ಎಲ್ಲ ಇದೆ, ಅದೇನೇನೋ ಅಂಥ ವ್ಯಕ್ತಿಯವರು. ಅವ್ರು ಧ್ಯಾನಕ್ಕೆ ಕೂತ್ಬಿಟ್ರೆ ರವಿ ಬ್ರದರ್, ಎಷ್ಟೊತ್ತಿಗೆ ಟ್ರಾನ್ಸ್ಮಿಷನ್ ಶುರುವಾಯಿತು, ಎಷ್ಟೊತ್ತಿಗೆ ಮುಗಿಸಿದ್ರಿ, ಸುಮ್ಮನೆ ಎಷ್ಟೊತ್ತಿದ್ರಿ, ಸ್ಟಾರ್ಟಿಂಗ್ ಎಷ್ಟೊತ್ತು ಕ್ಲೀನ್ ಮಾಡಿದ್ರಿ, ಎಲ್ಲ ಪರ್ಫೆಕ್ಟಾಗಿ ಹೇಳ್ತಾಯಿದ್ರು ಬ್ರದರ್. ಎಂಥ ಸೂಕ್ಷ್ಮತೆ, ಎಷ್ಟು ಆ ಪ್ರಾವೀಣ್ಯತೆ ಇತ್ತು ಅವರಲ್ಲಿ. TR ಸ್ವಾಮಿಯವರು ಅಂಥ ಒಂದು ಪೋಸ್ಟ್ ಆಫೀಸಲ್ಲಿದ್ದರು ಪಾಪ, ಮಗು ಥರ ಇದ್ದರು. ವೆರಿ ಇನ್ನೋಸೆನ್ಸ್. ಅವರ ಒಂದು ಡೆಡಿಕೇಶನ್, ಆಮೇಲೆ ಆ ಗುರುಗಳಲ್ಲಿ ಇದ್ದಂಥ ಪ್ರೀತಿ. ಸೀನ್ 3 ಮಾಸ್ಟರ್ಸ್. ಬಾಬೂಜಿನ ನೋಡಿದ್ರು, ಬಾಬೂಜಿಯಿಂದ ಚಾರಿಜಿಗೆ ಅಡ್ಜಸ್ಟ್ ಆದರು, ಚಾರಿಜಿನ ನೋಡಿದ್ರು, ಚಾರಿಜಿಯವರಿಂದ ದಾಜಿಗೆ ಅಡ್ಜಸ್ಟ್ ಆದರು. ಅಂಥ TR ಸ್ವಾಮಿ. ಬಾಲಸುಬ್ರಹ್ಮಣ್ಯಂ ಪಾಪ ಅವ್ರಿಗೆ ಎಷ್ಟು ಗುರುಗಳದು ಆ ಫೋಟೋ ತೆಗೆದು ಅವರು ಕರ್ಚಿಪ್ ನೀಟಾಗಿ ಐರನ್ ಮಾಡಿ ಒಕ್ಕೊಂಬಂದಿದ್ರು. ಕರ್ಚಿಪ್ಪಲ್ಲಿ ನೀಟಾಗಿ ಫೋಟೋಸ್ನೆಲ್ಲ ಒರೆಸಿ ಮತ್ತೆ ಅಲ್ಲೇ ಫಿಕ್ಸ್ ಮಾಡಿ ಆ ಹೂ ತೊಗೊಂಡು ಬಂದು ಹೂ ಅಲ್ಲಿಗೆ ಹಾಕಿ ಒಂದೊಂದು ಚೇರನ್ನು ಪ್ರೀತಿಯಿಂದ ಒರೆಸಿ ನಾವೊಂದು 40-45 ಜನ ಅಭ್ಯಾಸಿಸಿ ಕೂತ್ಕೋಬೇಕಾದ್ರೆ ಆ ಜಮ್ಖಾನ್ದಲ್ಲಿ ಒಂದು ಸುಕ್ಕು ಬರದೇ ಜೋಡಿಸಿ ಪ್ರತಿಯೊಂದು ಗಿಡಗಳಿಗೆ ನೀರು ಹಾಕಿ. ಅಂತಹ ಬಾಲಸುಬ್ರಹ್ಮಣ್ಯಂ ಅವರು. ಗೋವಿಂದರಾಜು, ಅವು ಎಂಥ ವಾಲಂಟಿಯರ್ ವರ್ಕ್ ಬ್ರದರ್ ಅವರು. ಅಯ್ಯೋ ಇಲ್ಲಿಗೆ ಭಂಡಾರಕ್ಕೆ ಬಂದುಬಿಟ್ರೆ 1 ಸೆಕೆಂಡ್ ವೇಸ್ಟ್ ಮಾಡ್ತಿರಲಿಲ್ಲ. ಫುಲ್ಲು ಏನು ಕೆಲಸ ಆದರೂ ಸರಿ, ಎಷ್ಟು ಕೆಲಸ ಆದರೂ ಸರಿ, ನನ್ನ ಕೈಲಿ ಆಗಲ್ಲ ಅನ್ನೋದು ಅವ್ರ ಡಿಕ್ಷನರಿಯನ್ನೆಲ್ಲ ಇರಲಿಲ್ಲ. ಯಾವಾಗ ನೋಡಿದ್ರು ಅಷ್ಟು ತುಟ್ಟು ಅಂತ ಕೆಲಸ ಮಾಡ್ತಾನೆ ಇದ್ರು. ವಾಲಂಟಿಯರ್ ವರ್ಕ್ ಅಂದರೆ ವಸಂತರಾಜು, ಪೋತರಾಜು, ಗೋವಿಂದರಾಜು ಎಲ್ಲ ಪಿಲ್ಲರ್ಸ್ ಆಫ್ ರಾಮಚಂದ್ರ ಮಿಷನ್ ಅಂತ ಹೇಳೋಕ್ಕೆ ನಾನಾದರೂ ಇಷ್ಟಪಡ್ತೀನಿ. ಮತ್ತು OV ವೆಂಕಟಕೃಷ್ಣ ಶೆಟ್ಟಿ ಅಂತ ಇದ್ದರು ಬ್ರದರ್. ಅವರು ಡಯಾಬಿಟಿಕ್ ಆಗಿ ಕಣ್ಣು ಕಾಣ್ತಾ ಇರಲಿಲ್ಲ. 83-84 ಇಯರ್ಸ್ ಆಗಿಬಿಟ್ಟಿತ್ತು. ಇನ್ಸ್ಪೈಟ್ ಆಫ್ ದಟ್ ಅವರು ಮಗನ ಜೊತೆ ಬಂದು ಡ್ರಾಪ್ ತೊಗೊಂಡು ಸತ್ಸಂಗ ಅಟೆಂಡ್ ಮಾಡಿ ಹೋಗ್ತಾಯಿದ್ರು. ಅವ್ರ ಕೊನೆಯ ದಿನದವರೆವರೆಗೂ ಅವರು ಸತ್ಸಂಗ ಮಿಸ್ ಮಾಡಿಲ್ಲ. ಅವ್ರ ಮನೆಗೆ ಹೋಗಿ ಸಿಟ್ಟಿಂಗ್ ಕೊಡ್ತಾಯಿದ್ದೆ ನಾನು, ಯಾಕೆಂದರೆ ಅಷ್ಟು ಡೆಡಿಕೇಟೆಡ್ ಪರ್ಸನಾಲಿಟೀಸ್ ಅವರೆಲ್ಲ. ಅವ್ರ ಮನೆಗೆ ಒಂದ್ಸಲ ಚಾರಿಜಿ ಅವರು ಚಾರಿಜಿ ಅವರು ಬಂದಿದ್ದರು. ಅವ್ರು ಬಂದಿದ್ದರು, ಚಾರಿಜಿ ಅವರು ಬಂದಿದ್ದರು. ಅವರೆಲ್ಲ ಸ್ಟಾಲ್ವರ್ಡ್ಸ್ ಬ್ರದರ್ ಅವರೆಲ್ಲ ನಿಜವಾಗ್ಲೂ. TR ಸ್ವಾಮಿ, ಗೋವಿಂದರಾಜು, OV ವೆಂಕಟಕೃಷ್ಣ ಶೆಟ್ಟಿ, ಚಿಂತಾಯಮ್ಮ. ಅವ್ರು ಹೆಂಗೆ ಅಂದರೆ ಚಿಂತಾಯಕ ಅಂತ ಅವರು ಒಂದು ಆಶ್ರಮದಲ್ಲಿರೋ ಒಂದೊಂದು ಗಿಡನೂ ಪ್ರೀತಿಸ್ತಾಯಿದ್ರು. ಯಾರು ಮುಟ್ಟಂಗಿಲ್ಲ, ನಾವು ಒಂದು ಎಲೆ ಕೀಳಂಗಿಲ್ಲ, ಚೆನ್ನಾಗಿ ಬೈದಾಕ್ಬಿಡ್ತಾಯಿದ್ರು. ಕೇಳಬೇಡಿ ಅಂತ ನೀರು ಹಾಕಿ ರಂಗೋಲೆ ಬಿಡಿ. ಆಮೇಲೆ ತೆಂಗಿನ ಮರದಿಂದ ಇದು ಬಂದರೆ ಗರಿಕೆ ಎಲ್ಲ ಬಂದರೆ ಅದನ್ನೆಲ್ಲ ತೆಗೆದು ಇಷ್ಟು ಇಡುಗ್ಲುಗಳು ಒಂದು 20-30 ಮಾಡಿಡ್ತಾಯಿದ್ರು ಆಶ್ರಮ ಕ್ಲೀನ್ ಮಾಡಲಿಕ್ಕೆ ಅಂತಲೇ. ರಂಗೋಲೆ ಬಿಡ್ತಾಯಿದ್ರು. ಏಜ್ ಆಗಿತ್ತು, 70-75 ಆಗಿತ್ತು. ಎಷ್ಟು ಶಿಸ್ತುಬದ್ಧವಾಗಿ ಮನೆ ಥರ ನೋಡ್ಕೋತಾಯಿದ್ರು. ರಾಮಯ್ಯನವರು, ನಾವು ಯೂನಿವರ್ಸಲ್ ಪ್ರೇಯರ್ ಮಾಡ್ತಾಯಿದ್ವಿ ಬ್ರದರ್. ಯೂನಿವರ್ಸಲ್ ಪ್ರೇಯರ್ ನಾವು ಹೆಂಗೆ ಮಾಡ್ತಾಯಿದ್ವು ಅಂತಂದರೆ ವಾರಕ್ಕೊಂದು ದಿವಸ ಗುರುವಾರ ಯಾರಾದರೂ ಒಬ್ಬರು ಮನೆಗೆ ಸೇರ್ಕೊಳ್ಳೋದು. 8-8ವರೆಗೆ ಹೋಗಿ ಸೇರ್ಕೊಂಬಿಡೋದು. 8ವರೆಗೆ ಸೇರಿಕೊಂಡು 9 ಗಂಟೆಗೆ ವಿಶ್ವ ಪ್ರಾರ್ಥನೆಗೆ 9 ಕಾಲಕ್ಕೆ ಮುಗಿತಾಯಿತ್ತು. ಅದನ್ನು ಪುಸ್ತಕ ಓದೋದು, ಡಿಸ್ಕಷನ್ಸ್ ಮಾಡೋದು, ಆಮೇಲೆ ಬಿಸ್ಕೆಟ್ಸ ಏನೋ ಟೀನೋ ಕೊಡೋದು. ಆ ಥರ ಒಂದು ನಡೀತಾ ಇತ್ತು. ಸುಮಾರು ಕೋವಿಡ್ ಬರೋವರೆಗೂ ನಡೀತಾ ಇತ್ತು. ಆವಾಗ ಆ ದಿನಗಳಲ್ಲಿ ಆ ರಾಮಯ್ಯನವರು ಎಷ್ಟು ಪ್ರೀತಿಯಿಂದ ಎಲ್ಲರ ಮನೆಗೂ ಬೇಗ ಬಂದು ಕೂತ್ಕೊಂಡು ಗುರುಗಳದ್ದು ಒಂದು ಪುಸ್ತಕ ಹಿಡ್ಕೊಂಡು, ಅವ್ರ ಹತ್ರ ಅದು ಹೆಂಗೆ ಗೊತ್ತಿಲ್ಲ, 4-5 ಋತವಾಣಿ ಇತ್ತು. ದಟ್ ಒನ್ ಆಫ್ ಮೈ ಬೆಸ್ಟ್ ಬುಕ್. ಆ ಋತವಾಣಿ ಪುಸ್ತಕವನ್ನು ಕೊಟ್ಬಿಟ್ಟು ಎಲ್ಲರಿಗೂ ಓದಿ ಅಂತ ಕೊಡ್ತಾಯಿದ್ರು. ಆ ಅಫೆಕ್ಷನ್ ಇರ್ತಿತ್ತು, ಆ ಪ್ರೀತಿ ಇರ್ತಿತ್ತು. ರಾಮಯ್ಯನವರು, ಚಿಂತಾಯಕವರು, TR ಸ್ವಾಮಿಯವರು, NR ನಾರಾಯಣವರು, ಗೋವಿಂದರಾಜು ಅವರು ಆ ದಿನಗಳಲ್ಲಿ ನಮ್ಮ ಮೇಲೆ ಮಾಡಿದಂಥ ಪ್ರಭಾವ ಇದೆಯಲ್ಲ ಬ್ರದರ್, ಆ ಪ್ರಭಾವ ನಮ್ಮನ್ನು ಇವತ್ತು ಈ ಮಟ್ಟಕ್ಕೆ ತರಲಿಕ್ಕೆ ಸಾಧ್ಯ ಆಯಿತು. ಆ ವ್ಯಕ್ತಿಗಳು, ಆ ಹಾರ್ಟ್ಫುಲ್ನೆಸ್ ಅಭಿಯಾನ, ಇದೆಲ್ಲ ಇವತ್ತು ಗುರುಗಳು ಲಾಲಾಜಿ, ಬಾಬೂಜಿ, ಚಾರಿಜಿಯವರು ಮತ್ತು ದಾಜಿ ಗುರುಗಳು ಇವಾಗೇನು ಮಾಡ್ತಾಯಿದ್ದಾರೆ, ಇದೆಲ್ಲವನ್ನು ನೋಡಿದಾಗ ನಾವು ಏನೋ ಒಂದಷ್ಟು ಜನಕ್ಕೆ ಹೋಗ್ಬಿಟ್ಟು ಹಾರ್ಟ್ಫುಲ್ನೆಸ್ ಧ್ಯಾನ ಮಾಡಿಸಿರ್ಬೋದು, ಒಂದಷ್ಟು ಆ್ಯಪ್ಸ್ ಹಾಕ್ಸಿರ್ಬೋದು, ಒಂದಷ್ಟು ವಾಲಂಟಿಯರ್ ವರ್ಕ್ ಮಾಡ್ಬೋದು. ಇದು ಎಲ್ಲ ಅಳಿಲು ಸೇವೆನೇ ಬ್ರದರ್. ಏನೇ ಇದ್ರೂ ಆ ಒಂದು ಪರಂಪರೆಯ ಭಾಗವಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅದು ನಿಜಕ್ಕೂ ನಮ್ಗೆ ಆ ಅವಕಾಶ ಸಿಕ್ಕಿದ್ದೇ ನಮ್ಮ ಪುಣ್ಯ ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಈಗಿನ ದಿನಗಳಲ್ಲಿ ಚಿಂತನ ಮಂಥನ ಕಾರ್ಯಕ್ರಮ ಅಂತ ಒಂದು ಶುರು ಮಾಡಿದ್ರಿ ನೀವು ಎಸ್ ಬ್ರದರ್. ಕೊಳೆಗಲ್ ಹಾಂ ಗ್ರೂಪಲ್ಲಿ. ಅದರ ಆ ಯಾ ಗ್ರೂಪಲ್ಲಿ ನಾನು ಇದ್ದೀನಿ. ಹಾಂ ಎಲ್ಲರಿಗೂ ಒಂದೊಂದು ಸಬ್ಜೆಕ್ಟ್ ಕೊಡ್ತಾ ಇದ್ದೀರಾ, ಹೌದು ಅದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಹೌದು ಇದು ನಿಮ್ಗೆ ಹೇಗೆ ಐಡಿಯಾ ಬಂತು? ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರಾ? ಅವರ ಒಂದು ಸ್ಥಿತಿನೂ ಬದಲಾಗ್ತಾ ಇದೆ ಪಾರ್ಟಿಸಿಪೇಟ್. ಚೆನ್ನಾಗಿ ಗ್ರಹಿಸಿದ್ದೀರಾ ನೀವು. ಯು ಕ್ಯಾಚ್ ದಟ್ ಪಾಯಿಂಟ್. ನನಗೆ ಏನಂದರೆ ಬ್ರದರ್, ಪ್ರತಿಯೊಬ್ಬ ಅಭ್ಯಾಸನೂ ಪೊಟೆನ್ಷಿಯಲ್ ಸೋಲೆ. ಇಲ್ಲಾಂದ್ರೆ ಅವ್ರು ರಾಮಚಂದ್ರ ಮಿಷನ್ಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಕೆಲವು ಮಾತಾಡ್ಲಿಕ್ಕೆ ಬರದೇ ಇರ್ಬೋದು, ವ್ಯಕ್ತಪಡಿಸ್ಲಿಕ್ಕೆ ಆಗದೆ ಇರ್ಬೋದು, ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಆ ಎಕ್ಸ್ಪೀರಿಯನ್ಸ್ ಪಡ್ಕೋತಾರೆ. ಆ ಕನೆಕ್ಟಿವಿಟಿ ಇದೆ, ಆತ್ಮ ಪರಮಾತ್ಮನ ಕನೆಕ್ಟಿವಿಟಿ ಪ್ರತಿಯೊಂದು ಸೋಲಲ್ಲೂ ಇದೆ. ಅದರಿಂದ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಫಸ್ಟ್ ಮಂಗಳವಾರ ಇಟ್ಟಿದ್ವಿ ಬ್ರದರ್. ಮಂಗಳವಾರ ಇದೇ ಥರ ಸಾಯಂಕಾಲ ಹೋಗೋದು 7 ಹೋಗಿ ನಾನು ಯಾವುದಾದ್ರೂ ಒಂದು ಪುಸ್ತಕ ತೊಗೊಂಡು, ಯಾವುದಾದ್ರೂ ಒಂದು ಟಾಪಿಕ್ ತೊಗೊಂಡು ಎಲ್ಲರೂ ಓದ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಅಲ್ಲಿ ಕೂತ್ಕೊಂಡು ಡಿಸ್ಕಷನ್ಸ್ ಮಾಡ್ತಾಯಿದ್ವು. ಮಂಗಳವಾರ ಮಾಡ್ಕೊಂಡು ಬರ್ತಾಯಿದ್ವು. ಚೆನ್ನಾಗಿ ನಡೀತಿತ್ತು. ಒಂದೊಂದು ವಾರ ಒಬ್ಬೊಬ್ರಿಗೆ, ಅಂದರೆ ಎಲ್ಲರ ಮನೆಗಳ ಹೆಸರು ಬರೆದು ಬಿಡೋದು, ಒಂದು ಇದಕ್ಕೆ ಹಾಕ್ಬಿಡೋದು, ಎತ್ತೋದು, ಯಾರದ್ದು ಬರುತ್ತೆ ಅವ್ರ ಮನೇಲಿ ಹೋಗ್ಬಿಟ್ಟು ಡಿಸ್ಕಷನ್ಸ್ ಮಾಡೋದು. ಒಂದು ರೌಂಡ್ ಬರೋವರೆಗೆ ನಮಗೆ 1.5 ತಿಂಗಳು 2 ತಿಂಗಳು ಹೋಗ್ತಿತ್ತು. ಇದು ನಡ್ಕೊಂಡು ಬರ್ತಾಯಿತ್ತು. ಚಿಂತನ ಮಂಥನ ಅಂತ ಹೆಸರಿಟ್ಟಿದ್ದು ಅದಕ್ಕೆ. ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿತ್ತು. ಕೋವಿಡ್ ಬಂದಮೇಲೆ ಅದು ಹೋಯಿತು, ವಿಶ್ವ ಪ್ರಾರ್ಥನೆನೂ ಹೋಯಿತು. ಮತ್ತು ನನಗೆ ಇದು ಹೀಗೆ ಬಿಡಬಾರ್ದು, ಇದು ಚೆನ್ನಾಗಿ ಇದಕ್ಕೆ ಮತ್ತೆ ಇದಕ್ಕೆ ಚಾಲನೆ ಕೊಡಬೇಕಲ್ಲ ಅಂತ ಯೋಚನೆ ಮಾಡಿ, ಹೇಗಿದ್ರೂ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ, ವಾಟ್ಸಪ್ ನೋಡ್ತಾನೆ ಇರ್ತಾರೆ. ಒಂದು ವಾಟ್ಸಪ್ ಗ್ರೂಪ್ ಮಾಡಿದೆ. ವಾಟ್ಸಪ್ ಗ್ರೂಪ್ ಮಾಡಿಬಿಟ್ಟು ವಾಟ್ಸಪ್ಪಲ್ಲೇ ಕ್ವಶನ್ಸ್ ಕೊಡೋಕ್ಕೆ ಶುರು ಮಾಡಿದ್ವು. ಸೊ ಪ್ರತಿಯೊಬ್ಬ ಅಭ್ಯಾಸಿನೂ ಒಂದು ದಿವಸಕ್ಕೆ ಒಂದು ಪ್ರಶ್ನೆಯನ್ನು ಹಾಕಿ ಇಡಬೇಕು. ಆ ಪ್ರಶ್ನೆಗೆ ಉಳಿದು ಎಲ್ಲ ಅಭ್ಯಾಸಗಳು ಚಿಂತನ ಮಂಥನ ಮಾಡಿ, ಅವ್ರ ಪುಸ್ತಕದಿಂದ ಓದಿ, ಅವ್ರಿಗೆ ಅನುಭವದಿಂದನೇ ಆಗಲಿ ಎಲ್ಲವನ್ನು ಅವರು ಅದನ್ನು ಅಲ್ಲಿ ಹೇಳಬೇಕು. ಸೊ ಸುಮಾರು ಒಂದು ಕ್ವಶನ್ಗೆ ಒಂದು 10ರಿಂದ 15 ಆನ್ಸರ್ಸ್ ಬರುತ್ತೆ. ಇದು ನಿರಂತರವಾಗಿ ಪ್ರತಿದಿನ ನಡೀಲಿಕ್ಕೆ ಶುರು ಮಾಡ್ತು. ನಾವು ಒಂದು 40-45 ಜನ ಅಭ್ಯಾಸೀಸ್ ಅಂದರೆ 1.5 ತಿಂಗಳು 2 ತಿಂಗಳಾಗುತ್ತೆ ಅದು ಮುಗಿಯೋವರೆಗೆ. ಮತ್ತೆ ರಿಪೀಟ್ ಆಗುತ್ತೆ. ಈಗ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀರಿ? ಈಗ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ನೀವು ಅದರಲ್ಲಿ ಭಾಗವಹಿಸ್ತಾ ಇದ್ದೀರಾ. ಆ ಪ್ರಶ್ನೆಗೆ ನಾವು ಆನ್ಸರ್ ಹುಡುಕೊಂತೀವಲ್ಲ, ಅದನ್ನು ಆನ್ಸರ್ ಮಾಡಬೇಕು ಅಂತ ನಾವು ನಮ್ಮ ಒಂದು ಪ್ರಕ್ರಿಯೆ ಶುರು ಮಾಡ್ತೀವಲ್ಲ, ಅವಾಗಲೇ ನಮಗೆ ಕಾನ್ಷಿಯಸ್ನೆಸ್ಸು ಎಕ್ಸ್ಪ್ಯಾಂಡ್ ಆಗುತ್ತೆ, ಟ್ರಾನ್ಸ್ಮಿಷನ್ ಕನೆಕ್ಟ್ ಆಗುತ್ತೆ, ಗುರುಗಳ ಉಪಸ್ಥಿತಿ ಗೊತ್ತಾಗುತ್ತೆ. ಆ ಪುಸ್ತಕ ಹುಡುಕ್ತೀವಲ್ಲ ಏನು ಆನ್ಸರ್ ಮಾಡಬೇಕು ಅಂತ, ಅಥವಾ ನಮ್ಮ ಅನುಭವಗಳು ನೆನೆಸ್ಕೋತೀವಲ್ಲ ಏನು ಬರಿಬೇಕಂತ, ಅಥವಾ ಇನ್ಸ್ಟೆಂಟಾಗಿ ಏನೋ ಒಂದು ಕವನನೇ ಬರ್ಬೋದು, ಅಥವಾ ಏನೋ ಒಂದು ಸ್ಲೋಗನೇ ಬರ್ಬೋದು, ಯಾವುದೋ ಒಂದು ಗಾದೆ ಬರ್ಬೋದು. ಆ ಒಂದು ಚಿಂತನ ಮಂಥನ ಕಾರ್ಯಕ್ರಮದ ಒಂದು ನೆಪವಾಗಿ ನಾವು ಗುರುಗಳು ಕನೆಕ್ಟ್ ಆಗ್ತೀವಿ. ಸ್ಪಿರಿಚುವಲ್ ಎಸೆನ್ಸ್ ನಮ್ಮ ಮುಖಾಂತರ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಇವತ್ತು ಒಂದು ಪ್ರಶ್ನೆ ಬಂದಿದೆ, ಇಷ್ಟು ವರ್ಷ ಕೆಲಸ ಮಾಡಿ, ಇಷ್ಟು ವರ್ಷ ಧ್ಯಾನ ಮಾಡಿ, ಇದನ್ನೆಲ್ಲ ಮಾಡಿನೂ ನಾವು ಹೇಗೆ ಮುಂದುವರಿಯೋಕ್ಕಾಗ್ತಾಯಿಲ್ಲ, ಹೌ ವಿ ಹ್ಯಾವ್ ಟು ಪ್ರೋಗ್ರೆಸ್ ಅಂತ ಒಂದು ಪ್ರಶ್ನೆ ಹಾಕಿದ್ದಾರೆ. ಸೂಪರ್. ಓಕೆ. ಇವತ್ತು ನಡೀತಿದ್ದಾರೆ ಡಿಸ್ಕಷನ್ಸ್ ಎಲ್ಲ, ಇವತ್ತು ನಡೀತಿದೆ ಅದೆಲ್ಲ. ಸೊ ಅಂತಹ ಒಂದು ಚಿಂತನ ಮಂಥನ ನಾನು ಮೊಬೈಲಿಂದನೇ ಶುರು ಮಾಡಿದ್ದೀನಿ ನಾನು. ಸೊ ಮೊನ್ನೆ ZIC ಅವ್ರು ಮಧು ಅವ್ರು ಬಂದಿದ್ದಾಗಲೂ ಅದೇ ಹೇಳಿದ್ರು, ತುಂಬ ಚೆನ್ನಾಗಿ ನಡೀತಿದೆ ಕಣೋ, ನೀವು ಕರ್ನಾಟಕ ಪೂರ್ತಿ ಮಾಡೋಣ ಇದನ್ನ ಅಂತ ಹೇಳ್ತಾ ಇದ್ರು. ಇಂದಿನ ಯೂತ್ಗೆ ಆಧ್ಯಾತ್ಮಿಕತೆ ತುಂಬ ಅವಶ್ಯಕತೆ ಇದೆ. ಇದು ನಮ್ಮ ಹಾರ್ಟ್ಫುಲ್ನೆಸ್ ವಿಧಾನ ಅವರಿಗೆ ಹೇಗೆ ಉಪಯೋಗ ಆಗುತ್ತೆ? ದ ಹೋಲ್ ಹಾರ್ಟ್ಫುಲ್ನೆಸ್ ಸಿಸ್ಟಮ್ ಅಥವಾ ರಾಜಯೋಗ, ನಮ್ಮದು ಮಾರ್ಪಡಿತ ರಾಜಯೋಗ, ಸಹಜ ಮಾರ್ಗ, ಎಲ್ಲವೂ ಬೇಸ್ಡ್ ಆನ್ ಮೈಂಡ್ ರೆಗ್ಯುಲೇಷನ್, ಮನಸ್ಸಿನ ಕ್ರಮಬದ್ಧತೆ. ಇವತ್ತು ಮನುಷ್ಯನ ಮನಸ್ಸು ಸುಮ್ಮನೆ ಓಡ್ತಾ ಇದೆ, ಎಲ್ಲಿ ಓಡ್ತಾ ಇದೆ ಗೊತ್ತಿಲ್ಲ. ಮೀಡಿಯಾ ಹಿಡ್ಕೊಂಡಿದೆ, ಇಂಟರ್ನೆಟ್ ಹಿಡ್ಕೊಂಡಿದೆ, ಮೊಬೈಲ್ಸ್ ಹಿಡ್ಕೊಂಡಿದೆ, ಎಲ್ಲಿ ಹೋಗ್ತಿದೆ ಗೊತ್ತಾಗ್ತಿಲ್ಲ, ಸುಮ್ಮನೆ ಓಡ್ತಾ ಇದೆ. ಒಂದು ದಿವಸ ಸುಸ್ತಾಗಿ ಕೂತ್ಕೊಳ್ಳೋವರೆಗೂ ಹಂಗೇನೆ. ಇದು ಎನರ್ಜಿ ತುಂಬ ಇದೆ ಬ್ರದರ್. ಇವತ್ತಿನ ಮಕ್ಕಳು ಆನ್ಸರ್ ಇದು ಕೇಳಿ ನೀವು, ಎಷ್ಟಿಗೆ ಎಲ್ಲ 98-99% ತೆಗಿತಾರೆ ಮಾರ್ಕ್ಸು. ದಾರಿ ಗೊತ್ತಿಲ್ಲ, ದಿಕ್ಕು ಸರಿಯಾಗಿ ಗೊತ್ತಿಲ್ಲ. ದಿಕ್ಕು ದಾರಿ ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲೆಲ್ಲೋ ಹೆಂಗೆಂಗೋ ಓಡ್ತಾ ಇದ್ದಾವೆ. ರೆಗ್ಯುಲೇಷನ್ ಆಫ್ ಮೈಂಡ್ ಆಗಬೇಕು. ಪೇರೆಂಟ್ಸ್, ರಾಮಚಂದ್ರ ಮಿಷನ್ ಅಭ್ಯಾಸಿಗಳ ಪೇರೆಂಟ್ಸ್ ಮಕ್ಕಳುಗಳು ಪುಣ್ಯವಂತರು. ಅಟ್ಲೀಸ್ಟ್ ದೇ ಹ್ಯಾವ್ ಒಂದು ಸ್ಪಿರಿಚುವಲ್ ವಾತಾವರಣದಲ್ಲಾದರೂ ಬೆಳೀತಾರೆ. ಬೇರೆಯವ್ರ ಕತೆ ಹೇಳಿ, ದೇ ಡಿಂಟ್ ಹ್ಯಾವ್ ದಟ್ ಮಚ್ ಆಫ್ ಇದು ಲಕ್ಸುರಿ ಇಲ್ಲ ಅವ್ರಿಗೆ. ಗೊತ್ತಿಲ್ಲ ಅವ್ರಿಗೆ ಧ್ಯಾನ ಅಂದರೆ ಗೊತ್ತಿಲ್ಲ, ಶುದ್ಧೀಕರಣ ಅಂದರೆ ಗೊತ್ತಿಲ್ಲ, ಹಾರ್ಟ್ಫುಲ್ನೆಸ್ ರಿಲ್ಯಾಕ್ಸೇಷನ್ ಮಾಡಿಸ್ಲಿಕ್ಕೆ ಬರಲ್ಲ. 10 ನಿಮಿಷ ಒಂದು ಕಡೆ ಕುಣ್ಸೋಕ್ಕಾಗಲ್ಲ ಬ್ರದರ್. ಇವತ್ತೇನು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಏನು ADHD ಅಂತ ಸುಮಾರು ಇದಾವೆ ಕೇಸಸ್ ಎಲ್ಲ. ಹೆಂಗೆ ನಮ್ಗೆ ಗೊತ್ತಾಗ್ತಿದೆ, ಬಿಕಾಸ್ ಮೈಂಡ್ ರೆಗ್ಯುಲೇಷನ್ ಆಗ್ತಿಲ್ಲ ಅವಕ್ಕೆ. ಮೊಬೈಲ್ ಕೊಟ್ಟರೆ ರೀಲ್ಸು ಸುಮ್ಮನೆ ಹಿಂಗೆ ಅಂತ 2 ನಿಮಿಷದ ಮೇಲೆ ಒಂದು ಕಡೆ ಮನಸ್ಸನ್ನ ಹಿಡಿಲಿಕ್ಕೆ ಆಗ್ತಿಲ್ಲ ಅವಕ್ಕೆ. ನೀವು ನೋಡಿ 2 ನಿಮಿಷ, 1 ನಿಮಿಷ, 1.5 ನಿಮಿಷಕ್ಕೆ ಹಿಂಗೆ ಅಂದಿರುತ್ತೆ, ಸ್ಕ್ರೋಲ್ ಮಾಡಿರುತ್ತೆ ಬೆಟ್ಟು. ಅಷ್ಟು ತುಂಬ ವೀಕ್ ಮೈಂಡೆಡ್ ಆಗೋಗ್ಬಿಟ್ಟಿದ್ದಾರೆ ಇವತ್ತಿನ ಜನ್ರೇಷನ್ನು. ಪ್ರಾಬ್ಲಮ್ ಇದೆ, ದಟ್ಸ್ ಪ್ರಾಬ್ಲಮ್ ಹೋಗ್ಬೇಕು. ಫಸ್ಟು ಮೈಂಡ್ ರೆಗ್ಯುಲೇಷನ್ ಆಗಬೇಕು ಒಂದು. ಇನ್ನೊಂದು,
ಈ ಈಗೋ ಸ್ಮಾಲ್ ಐ ಅಂತ ಏನಿದೆ ಬ್ರದರ್, ಅದು ಹೋಗಬೇಕು. ಆ ಐ ಹೋಗ್ಬೇಕಾದ್ರೆ ಒಂದು ಬಿಗ್ ಐಗೆ ಕನೆಕ್ಟ್ ಆಗಬೇಕು, ಅವರು ಮಾಸ್ಟ್ರಿಗೆ ಕನೆಕ್ಟ್ ಆಗಬೇಕು. ಮಾಸ್ಟ್ರ್ ಐ ನಮ್ಮ ಮುಖಾಂತರ ಕೆಲಸ ಮಾಡಬೇಕು. ನನ್ನ ಐ ಏನಿದೆ ಅದು ಹೋಗಬೇಕು. ಯಾವಾಗ ನಾವು ಆ ಮೈನ್ ಮ್ಯಾಗ್ನೆಟ್ಗೆ ಅಂಟ್ಕೊತೀವೋ ಆಗ ನಾವು ಮ್ಯಾಗ್ನೆಟ್ ಥರ, ಇವನ್ ದೋ ವಿ ಆರ್ ಐರನ್ ಫೀಲಿಂಗ್ಸು, ವಿ ಆಲ್ಸೋ ವರ್ಕ್ ಆ್ಯಸ್ ಎ ಮ್ಯಾಗ್ನೆಟ್. ಯಾವಾಗ ಆ ಮ್ಯಾಗ್ನೆಟನ್ನು ಮರೆತು ನಾನೇ ಮ್ಯಾಗ್ನೆಟ್ ಅನ್ಕೊತೀವೋ ಆಗ ಅದು ಕನೆಕ್ಷನ್ ಬಿಟ್ಟೋಗುತ್ತೆ. ಆಗ ಮಾಮೂಲಿ ಐರನ್ ಆಗಿಬಿಡುತ್ತೆ ಅದು. ದೆನ್ ಐರನ್ ಫೀಲಿಂಗ್ಸ್ ಎಲ್ಲ ಕೆಳಗೆ ಬಿದ್ದೋಗುತ್ತೆ. ಇದು ಗೊತ್ತಾಗಬೇಕು ಅವ್ರಿಗೆ. ಇವತ್ತಿನ ಯುವ ಜನತೆಗೆ ಕನೆಕ್ಟೆಡ್ ವಿತ್ ಅನ್ನೋನ್ ಅಲ್ಟಿಮೇಟ್ ಏನಿದೆ, ಅಲೌಕಿಕ ಶಕ್ತಿ ಒಂದೇನಿದೆ, ಅದರ ಜೊತೆ ಕನೆಕ್ಟ್ ಆಗುವ ಮಹತ್ವಕ್ಕೆ ಗೊತ್ತಾಗಬೇಕು. ಆವಾಗಷ್ಟೇ ಅವರು ಆ ಸ್ಮಾಲ್ ಐ ಬಿಗ್ ಐ ಆಗಿ ಕನ್ವರ್ಟ್ ಆಗ್ತದೆ. ಮತ್ತು ಇವತ್ತಿನ ಜನ್ರೇಷನಲ್ಲಿ ಮಕ್ಕಳಲ್ಲಿ ಆ ಥ್ಯಾಂಕ್ಫುಲ್ನೆಸ್ ಇಲ್ಲ ರವಿ ಬ್ರದರ್, ರೆಸ್ಪೆಕ್ಟ್ಫುಲ್ನೆಸ್ ಇಲ್ಲ. ಪೇರೆಂಟ್ಸ್ ಇರೋದು ಕೇಳಿದೆಲ್ಲ ಕೊಡಿಸ್ಬೇಕು ಅಂತ, ಟೀಚರ್ಸ್ ಗುರುಗಳನ್ನ ಅಸೆಸ್ ಮಾಡಿಬಿಡ್ತಾರೆ, ಅವ್ರನ್ನ ಅನಾಲಿಸಿಸ್ ಮಾಡಿಬಿಡ್ತಾರೆ. ಈ ಟೀಚರ್ ಬೇಡ, ಆ ಗುರುಗಳು ಬೇಡ, ಅವ್ರು ಹೊಡಿತಾರೆ, ಇವ್ರು ಬೈತಾರೆ. ಬೈಯೋಂಗೂ ಇಲ್ಲ ಈಗ ಪಾಪ. ದೊಣ್ಣೆ ಬಿಡಿ, ನಮ್ಮ ಟೈಮಲ್ಲೆಲ್ಲ ಏಟು ಹೊಡಿಸ್ಕೊಂಡಿದ್ದೀವಿ ಕಡ್ಡಿನಲ್ಲಿ, ಬಾಸುಂಡೆ ಎಲ್ಲ ಬಂದಿದೆ. ಈಗ ಮಕ್ಳಿಗೆ ಟೀಚರ್ಗಳು ಯಾರು ಕಡ್ಡಿ ಇಟ್ಕೊಳ್ಳೋಂಗಿಲ್ಲ, ಬೈಯೋಂಗಿಲ್ಲ, ಆದರೂ ಬುದ್ಧಿ ಕಲಿಸ್ಬೇಕಂತೆ. ಇಷ್ಟೊಂದು ಸೂಕ್ಷ್ಮತೆಯಿಂದ ಇವತ್ತಿನ ಜನ್ರೇಷನ್ ಬೆಳೀತಾ ಇದೆ. ಗೌರವ ಇಲ್ಲ. ಏನು ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲೋಯ್ತು? ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಎಲ್ಲೋಯ್ತು? ಈ ಒಂದು ನಮ್ಮ ಭಾರತೀಯ ಸಂಸ್ಕೃತಿನೋ ಸನಾತನ ಸಂಸ್ಕೃತಿನೋ ಏನಿದೆ, ಆ ಟ್ರೆಡಿಷನ್ ಏನಿದೆ, ಅದು ಇವತ್ತಿನ ಮಕ್ಕಳಲ್ಲಿ ಕಾಣ್ತಾ ಇಲ್ಲ. ನೀವು ಧ್ಯಾನ ಮಾಡಿ, ನಿಮ್ಮ ಮಕ್ಕಳು ನೋಡ್ಕೊಂಡು ಕಲ್ತ್ಕೊಂಡು ಧ್ಯಾನ ಮಾಡ್ತೇವೆ. ಬೇರೆಯವ್ರು ಹೇಳಿ, ಪೇರೆಂಟ್ಸ್ಗಳಿಗೆ ಗೊತ್ತಿಲ್ವೇ ಈ ಒಂದು ಸಿಸ್ಟಮ್ ಆಫ್ ಕ್ವಾಲಿಟಿ ಲಿವಿಂಗ್? ಸ್ಪಿರಿಚುವಲ್ ಲೈಫ್ ಅಂತಂದರೆ ಇಟ್ಸ್ ಎ ಕ್ವಾಲಿಟಿ ಲಿವಿಂಗ್. ಇದು ಅಂಥ ಎಸ್ಟೀಮ್ ಲಿವಿಂಗ್ ಇದು, ಆಯ್ತಲ್ವಾ? ಇದು ಒಂಥರ ಬಾಲ್ಕನಿ ಕ್ಲಾಸ್ ಇದ್ದಂಗೆ. ಹೈ ಪ್ರೊಫೈಲ್ಗಳು ಮಾತ್ರ ಧ್ಯಾನ ಮಾಡೋಕ್ಕಾಗೋದು. ಬಡವ ಶ್ರೀಮಂತ ಅಂತ ಮಾತಾಡ್ತಿಲ್ಲ ನಾನು. ಅವನ ಮನಸ್ಸಿನಲ್ಲಿ ಅವನ ಮನೋಭಾವ ಆ ಧ್ಯಾನಸ್ಥ ಸ್ಥಿತಿಗೆ ಒಗ್ಗೋತಾ ಇದೆ ಅಂತಂದರೆ ಈಸ್ ಇನ್ ಹೈ ಪ್ರೊಫೈಲ್. 2 ನಿಮಿಷ ಕುಣ್ಸೋಕ್ಕಾಗಲ್ಲ ಇವತ್ತಿನ ದಿವಸ. ಯಾವ ಮಕ್ಕಳು ಕೂತ್ಕೊಂಡು ಧ್ಯಾನಸ್ಥ ಸ್ಥಿತಿನಲ್ಲಿರ್ತಾರೆ, ನಮಗೆಲ್ಲ ಗೊತ್ತಿದೆ, ಕಾನ್ಸಂಟ್ರೇಷನ್ ಬರ್ತದೆ, ಮೆಮೊರಿ ಪವರ್ ಇಂಪ್ರೂವ್ ಆಗ್ತದೆ, ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆಗ್ತದೆ, ಸ್ಪೇಸ್ ಇರ್ತದೆ ಅವನಿಗೆ ಜೀವನದಲ್ಲಿ ಎಕ್ಸೆಲ್ ಆಗೋದಕ್ಕೆ, ಇದೆಲ್ಲ ಆಗ್ತದೆ. ದ ಓನ್ ಥಿಂಗ್ ಈಸ್ ಹಿ ಹ್ಯಾಸ್ ಟು ಡೂ ರೆಗ್ಯುಲರ್ ಮೆಡಿಟೇಷನ್. ಅದನ್ನು ಮಾಡಬೇಕು. ಹಾರ್ಟ್ಫುಲ್ನೆಸ್ ಅದಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಅವನು ಹೃದಯದ ಮಾತನ್ನು ಕೇಳೋಕ್ಕೆ ಶುರು ಮಾಡ್ತಾನೆ. ಯಾವಾಗ ಅವನ ಅಂತರಂಗದ ವಾಣಿಯನ್ನು ಅವನ್ನ ಕೇಳಲಿಕ್ಕೆ ಶುರು ಮಾಡ್ತಾನೋ ಆಗ ಅವನು ತಪ್ಪು ಮಾಡಲ್ಲ. ಸರಿ ಏನು ತಪ್ಪೇನು ಅನ್ನೋದು ಗೊತ್ತಾಗ್ತದೆ. ಡಿಸಿಷನ್ಸ್ಗಳನ್ನ ಕರೆಕ್ಟಾಗಿ ತಗೋತಾನೆ. ಪೇರೆಂಟ್ಸ್ಗಳು ಹೇಳೋದನ್ನು ಅರ್ಥ ಮಾಡ್ಕೋತಾನೆ. ಗುರುಗಳ ಸಾಹಿತ್ಯ ಓದಿದ್ರೆ ಎಷ್ಟೋ ವಿಚಾರಗಳು ಸಿಗ್ತದೆ. ಈಗ ದಾಜವ್ರದ್ದು ಒಲವಿನ ಓಲೆಗಳಿದೆಯಲ್ಲ ರವಿ ಬ್ರದರ್, ಎಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ ಅಂದರೆ ಅಬ್ಬಬ್ಬಬ್ಬಬ್ಬ. ಇನ್ನು ಬೇರೆ ಇನ್ನೇನು ಬೇಕು, ಒಂದು ಗಿಫ್ಟ್ ಕೊಟ್ಬಿಡೋಣ ಅನಿಸುತ್ತೆ ಯಂಗ್ಸ್ಟರ್ಸ್ಗೆಲ್ಲ. ಒಂದು ಒಲವಿನ ಓಲೆ ತೆಗೆದು ಕೊಟ್ಬಿಡ್ಬೇಕು, ಓದ್ಕೊ, ನಿನಗೆ ಯಾವತ್ತಾದ್ರೂ ಒಂದು ಸ್ವಲ್ಪ ಆಜ್ಞೆ ಆಗ್ತದೆ ನಿನಗೆ ಅಂತ. ಅಂತಹ ಒಂದು ಇದನ್ನು ದಾರಿನಲ್ಲಿ ಅವರು ನಡಿಬೇಕು. ಅಂಥ ಅಷ್ಟು ಶ್ರೀಮಂತ ಪರಂಪರೆ, ಅಷ್ಟು ಲಾಲಾಜಿಯವ್ರದ್ದಾಗಲಿ, ಬಾಬೂಜಿಯವ್ರದ್ದಾಗಲಿ, ಚಾರಿಜಿಯವ್ರದ್ದಾಗಲಿ, ಗುರುಗಳದ್ದಾಗಲಿ ಎಷ್ಟು ಕೊಟ್ಟಿದ್ದಾರೆ ನಮಗೆ. ನಿಜವೂ ವಿ ಆರ್ ಆಲ್ ಬ್ಲೆಸ್ಸಡ್ ಪೀಪಲ್. ಅವ್ರು ಕೊಟ್ಟಿರೋದನ್ನು ನಾವು ಪಾಲಿಸ್ಕೊಂಡು ಅರ್ಥ ಮಾಡ್ಕೊಂಡು ಹೋದರೆ ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲ ದಾರಿಗೆ ಬಂದುಬಿಡ್ತಾರೆ. ಬೇರೆ ಇನ್ನೇನು ಬೇಕಾಗಿಲ್ಲ, ಜಸ್ಟ್ ಅದನ್ನು ಫಾಲೋ ಮಾಡ್ಬೇಕಷ್ಟೆ. ಅಪ್ಪ ಸಂಪಾದನೆ ಮಾಡಿ ಫುಲ್ ಇಟ್ಟಿದ್ದಾನೆ, ಅಷ್ಟು ಮಗನ ಕೊಟ್ಟೋಗುತ್ತಲ್ಲ ಒಂದೇ ಸಲ. ಹಾಂ, ಅವ್ರದ್ದು ಎಂದು ಹಾರ್ಟ್ಫುಲ್ನೆಸ್ ವೇ ತೊಗೊಳ್ಳಿ, ಭವಿಷ್ಯದ ನಿರ್ಧಾರ ತೊಗೊಳ್ಳಿ, ಆ ಪ್ಯಾರಾಡಾಕ್ಸ್ ಬುಕ್ ಬಂದು ಅದು ತೊಗೊಳ್ಳಿ, ಸ್ಪಿರಿಚುವಲ್ ಅನಾಟಮಿ ತೊಗೊಳ್ಳಿ, ವಿಸ್ಡಮ್ ಬ್ರಿಡ್ಜ್ ತೊಗೊಳ್ಳಿ, ಎಷ್ಟು ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ತೊಗೊಂಬಂದು ನಮಗೆ ಕೊಟ್ಬಿಟ್ಟಿದ್ದಾರೆ. ಎಕರೆಗಟ್ಟಲೆ ಆಸ್ತಿ ಕೊಡ್ತಾರಲ್ಲ, ಹಂಗೆ ಕೊಟ್ಬಿಟ್ಟಿದ್ದಾರೆ ನಮಗೆ. ನಾವು ಬೆಳೆ ತೆಗಿಬೇಕು, ಬೆಳೆನೂ ಕೊಟ್ಬಿಟ್ಟಿದ್ದಾರೆ. ನಾವು ಹೋಗಿ ನೀರು ಹಾಕ್ತಾ ಇದೆಯಾ ಏನೋ ನೋಡ್ಕೋಬೇಕು ಅಷ್ಟೇ. ನಾವು ನೀರು ಜಾಸ್ತಿ ಆಗೋಗ್ತಿದೆಯಾ, ನೀರು ಹಾಕ್ಬೇಕಾ ನೋಡ್ಕೋಬೇಕು ಅಷ್ಟೇ ನಾವು ಮಾಡಬೇಕಾಗಿರೋದು. ಅಷ್ಟು ಆಸ್ತಿಯನ್ನು ಅವರು, ಸ್ಪಿರಿಚುವಲ್ ಆಸ್ತಿಯನ್ನು ನಮ್ಮೆಲ್ಲರಿಗೂ ಧಾರೆ ಎರೆದಿದ್ದಾರೆ. ಹೃದಯದ ಮಾತನ್ನು ಕೇಳಬೇಕಾದಂಥ ಅವಶ್ಯಕತೆ ಇವತ್ತು ತುಂಬ ಇದೆ ಯಂಗ್ಸ್ಟರ್ಸು. ಅದಕ್ಕೆ ನಮ್ಮ ಗುರುಗಳ ಸಾಹಿತ್ಯ, ಈ ಸಹಜ ಮಾರ್ಗ ಸಿಸ್ಟಮ್ಮು ತುಂಬ ಹೆಲ್ಪ್ ಮಾಡ್ತಾಯಿದೆ. ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಮಾತ್ರ ನಮ್ಮ ಮಕ್ಕಳಲ್ಲಿ ಒಂದು ಜವಾಬ್ದಾರಿ ಬರ್ತದೆ. ಒಂದು ಜೀವನವನ್ನು ಹೇಗೋ ಬದುಕೋದಲ್ಲ, ಹೀಗೆ ಬದುಕಬೇಕು ಅನ್ನೋದು ಗೊತ್ತಾಗ್ತದೆ. ಬಾರೇ ಮಾರ್ಕ್ಸ್ ತಗೊಂಡ್ರೆ ಏನಿದೆ ಬ್ರದರ್ ಅದರಲ್ಲಿ? ಅಪ್ಪ ಅಮ್ಮ ಬಂದರೆ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡೋಕ್ಕೆ ಬರೋಲ್ಲ, ಮನೆಗೆ ನೆಂಟರು ಬಂದರೆ ಒಂದು ಸ್ಮೈಲ್ ಕೊಡೋಕ್ಕೆ ಬರೋಲ್ಲ, ಮನೆ ಮುಂದೆ ಒಂದು ರಂಗೋಲಿ ಹಾಕೋಕ್ಕೆ ಬರಲ್ಲ. ಹೋಗೊಂದು ಒಂದು ಅರ್ಧ ಕೆಜಿ ಈರುಳ್ಳಿ ತೊಗೊಬಾ ಅಂತಂದರೆ ಗೊತ್ತಿಲ್ಲ, ಅವ್ನು ಫಸ್ಟ್ ರ್ಯಾಂಕು. ಏನು ಮಾಡ್ತಾರೆ? ತೊಗೊಂಡು ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಒಂದು ಅಲ್ಲೇ ಏನು ಪಾರ್ಸಲ್ ಕೊಡ್ತಾರಂತ ಈಸ್ಕೊಂಡು ಬಾ ಅಂತಂದರೆ ಅದು ಅಂತಾನೆ. ಈ ಮಾರ್ಕ್ಸ್ ತೊಗೊಂಡು ಏನು ಮಾಡ್ತೀರಾ?
ಸೊ ವಿ ಶುಡ್ ನೋ ಆಲ್ ದೀಸ್ ಥಿಂಗ್ಸ್. ಜನರಲ್ ನಾಲೆಡ್ಜ್ ಇರಬೇಕು, ಕಾಮನ್ ಸೆನ್ಸ್ ಇರಬೇಕು, ನಮ್ಮ ಸಂಸ್ಕೃತಿ ಗೊತ್ತಿರಬೇಕು, ಪರಂಪರೆ ಗೊತ್ತಿರಬೇಕು, ಗುರುಗಳು, ಹಿರಿಯರು, ಅಪ್ಪ ಅಮ್ಮ ಇವ್ರು ಏನು, ಇದರಲ್ಲಿ ನನ್ನ ಪಾತ್ರ ಏನು, ಇವರೆಲ್ಲ ನನಗೆ ಕೊಟ್ಟೋಗ್ತಾ ಇದ್ದಾರೆ, ಇದನ್ನು ನಾನು ಹೆಂಗೆ ಉಳಿಸ್ಕೋಬೇಕು. ಇವನ್ ಸಹಜ ಮಾರ್ಗಸ್ ಆಲ್ಸೋ ಗುರು ಪರಂಪರೆ ಏನು ಕೊಟ್ಟಿದೆ ಅಂತ ಪ್ರತಿಯೊಬ್ಬ ಅಭ್ಯಾಸನೂ ಉಳಿಸ್ಕೋಬೇಕು. ಯು ಶುಡ್ ನೋ ದ ಇಂಪಾರ್ಟೆನ್ಸ್ ಆಫ್ ಪ್ರಾಕ್ಟೀಸ್, ಯು ಶುಡ್ ನೋ ದ ಇಂಪಾರ್ಟೆನ್ಸ್ ಆಫ್ ಮೆಡಿಟೇಷನ್, ಡೈಲಿ ಮಾರ್ನಿಂಗ್ ಮೆಡಿಟೇಷನ್, ಈವ್ನಿಂಗ್ ಕ್ಲೀನಿಂಗ್ ಗೊತ್ತಿರೋ ಆ ಶುದ್ಧೀಕರಣದ ಮಹತ್ವ ಅವನು ಪಾಲಿಸ್ಬೇಕು. ಅವನು ಸುಮ್ಮನೆ ಟ್ರಾನ್ಸ್ಮಿಷನ್ ತೊಗೊಂಡು ಖಾಲಿ ಮಾಡ್ಕೊಂಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ, ಪೋಲ್ ಆಗಿಬಿಡುತ್ತೆ. ಗುರುಗಳು ಮಾಡಿಟ್ಟಂಥ ಆಸ್ತಿನ ನಾವು ಹೆಂಗೆಂಗೋ ಖರ್ಚು ಮಾಡೋಕ್ಕಾಯ್ತದ? ಒಳ್ಳೇದಕ್ಕೆ ಖರ್ಚು ಮಾಡಬೇಕು. ಅಂತರ್ವಾಣಿ ಏನು ಹೇಳುತ್ತೆ ಅದಕ್ಕೆ ಖರ್ಚು ಮಾಡಬೇಕು. ನಮ್ಮ ಯಂಗ್ಸ್ಟರ್ಸ್ಗಳು ಅದೇ ದಾರಿನಲ್ಲಿ ಹೋಗಬೇಕು, ಹೃದಯದ ಮಾತನ್ನು ಕೇಳಬೇಕು, ರೆಸ್ಪಾನ್ಸಿಬಿಲಿಟಿ ಇರಬೇಕು, ಜವಾಬ್ದಾರಿ ತಗೋಬೇಕು. ನಾನು ಇಷ್ಟೊಂದು ದೊಡ್ಡ ಪರಂಪರೆಯನ್ನು, ಇಷ್ಟೊಂದು ದೊಡ್ಡ ಬೆಲೆ ಕಟ್ಟಕ್ಕಾಗದೇ ಇರೋಂಥ ಆಸ್ತಿಯನ್ನು ನನಗೆ ಒರೆಸಿದ್ದಾರೆ, ಇದನ್ನು ನಾನು ಕಾಪಾಡ್ಕೋಬೇಕು ಅನ್ನೋದು ಅವನಿಗೆ ಬರಬೇಕು. ಆಗ ಈ ಓದೋದು, ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ಈ ಮೊಬೈಲ್ ಎತ್ತು ಬಿಸಾಕ್ಬಿಡ್ತಾನೆ. ಅವಾಗ ಅವನು ಇಷ್ಟು ಅವನಿಗೆ ಬಂದುಬಿಟ್ರೆ ಅವನ ಮನಸ್ಸಲ್ಲಿ ಇದರಲ್ಲಿ ಏನಿದೆ ಇದರಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾನೆ. ಗಿಡಕ್ಕೆ ನೀರು ಹಾಕಕ್ಕೆ ಹೋಗ್ತಾನೆ, ಸೂರ್ಯನ ಇಷ್ಟಪಡ್ತಾನೆ, ಮರದ ಹತ್ರ ಹೋಗಿ ಮಲ್ಕೋತಾನೆ, ಮರ ಹೊರ್ಕೊಂಡು ಮಲ್ಕೋತಾನೆ. ದಾಜಿಯವ್ರು ಹೇಳ್ತಾರಲ್ಲ, ನೀನು ಹೋಗ್ಬಿಟ್ಟು ಮರ ಹೊರ್ಕೊಂಡು ದೊಡ್ಡ ದೊಡ್ಡ ಮರನ ಹೊರ್ಕೊಂಡು ಕೂತ್ಕೋ, ನಿನ್ಗೆ ಅದೇ ಕ್ಲೀನಿಂಗ್ ಆಗಿಬಿಡುತ್ತೆ ಅಂತಾರೆ. ಆ ಬೀಜ ತೊಗೊಂಡು ಬಂದು ಗಿಡ ನೆಡ್ತಾನೆ, ನೀರು ಹಾಕ್ತಾನೆ, ಎಲೆಗಳನ್ನ ಪ್ರೀತಿಸ್ತಾನೆ, ನೇಚರ್ ಜೊತೆ ಹೊಂದ್ಕೋತಾನೆ. ಯಾರಾದ್ರೂ ಒಬ್ಬರು ವ್ಯಕ್ತಿ ಬಂದರೆ ಅವ್ರಿಗೆ ಒಂದು ಆಸ್ಮೋಸಿಸ್ ಅಂತಾರಲ್ಲ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಆಸ್ಮೋಸಿಸ್ ಆಗ್ತದಲ್ಲ, ಅದು ಗೊತ್ತಾಗ್ತದೆ. ನಗ್ತಾನೆ, ಐಸ್ ಟು ಐಸ್ ಕಾಂಟ್ಯಾಕ್ಟ್ ಮಾಡ್ತಾನೆ. ಸರಿ ಅನ್ಬೇಕು, ನೀರು ಕುಡಿತೀರಾ, ಸೆಕೆ ಅಲ್ಲ, ಕೇಳ್ತಾನೆ. ಕೂತ್ಕೋತೀರಾ, ಕೂತ್ಕೊಳ್ಳಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತಾನೆ. ಛತ್ರಿ ಆನ್ ಮಾಡಿಕೊಡ್ತಾನೆ, ಫ್ಯಾನ್ ಹಾಕ್ತಾನೆ. ಎಲ್ಲಿ ಬರುತ್ತೆ ಇದೆಲ್ಲ? ಇದು ಬರಬೇಕು. ಇದು ಬಂದರೆ ಉಳಿದಿದ್ದೆಲ್ಲ ಆಟೋಮೆಟಿಕ್ಕಾಗಿ ಸರಿ ಆಗ್ತದೆ, ಸಂಸ್ಕೃತಿ ಬರ್ತದೆ, ಯಂಗ್ಸ್ಟರ್ಸ್ಗಳು ಸರಿಯಾದ ದಾರಿಯಲ್ಲಿ ಹೋಗ್ತಾರೆ. ಇವೆಲ್ಲ ಬರಬೇಕು ಬ್ರದರ್, ಆವಾಗ ಸರಿಯಾಗುತ್ತೆ. ಈ ಸಾಹಿತ್ಯ ಅಂತ ಹೇಳಿದ್ರಿ, ನೀವು ತುಂಬ ಬುಕ್ಸ್ ಓದಿದ್ದೀರಾ. ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಿದಂಥ ಪುಸ್ತಕಗಳು? ತುಂಬ. ನನಗೆ ಎಲ್ಲ ಶಬ್ದಗಳು ನಿಂತಾಗ ಋತವಾಣಿ ಶುರುವಾಗ್ತದಂತೆ. ಆ ಬಾಬೂಜಿಯವರ ಆ ಋತವಾಣಿ ತಗೊಂಡು ನಾನು ಹಿಡಿದಿದ್ದು ಇವತ್ತಿಗೂ ನಾನು ತಾನೇ ಇದ್ದೀನಿ. ದಿಸ್ ಈಸ್ ಮೈ ಬೆಸ್ಟ್ ಬುಕ್. ವಾಯ್ಸ್ ಯಾವ ಜೊತೆಲೇ ಇಟ್ಕೊಂಡಿರ್ತೀನಿ ಯಾವಾಗಲೂ ನಾನು. ಇದರ ಒಂದೊಂದು ಸೆಂಟೆನ್ಸು, ಒಂದೊಂದು ಇದು ನನ್ನ ಆಂತರಿಕ ಸ್ಥಿತಿಯನ್ನು ಎಲ್ಲಿಂದ ಎಲ್ಲಿಗೋ ಜಂಪ್ ಮಾಡ್ತದೆ. ಆ ಋತವಾಣಿಯಲ್ಲಿರ್ತಕ್ಕಂಥ ಆ ಪ್ರೀತಿ, ಆ ಕರುಣೆ, ಆ ಅನುಕಂಪ, ಆ ಕನೆಕ್ಟಿವಿಟಿ ನಂಗೆ ಭಾಳ ಇಷ್ಟ. ಅದು ನನ್ನ ವೇದನೆ, ನನ್ನ ಅಸ್ತಿತ್ವ, ಜ್ಯೋತಿ ಬೆಳಗುತ್ತಿದೆ, ನಾನಿದ್ದಾಗ ನೀನಿಲ್ಲ, ನೀನಿದ್ದಾಗ ನಾನಿಲ್ಲ, ಇಬ್ಬರಿಗೆ ಇಲ್ಲಿ ಎಡೆ ಇಲ್ಲ. ಎಂಥ ಸ್ಥಿತಿಗಳು ಬ್ರದರ್ ಅದೆಲ್ಲ. ರಾಧೆ 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 ಅಂತ ಕೃಷ್ಣ 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 ಕೃಷ್ಣ, ಮತ್ತು ಕೃಷ್ಣ ಕೃಷ್ಣ ಕೃಷ್ಣ, ಮತ್ತು ರಾಧೆ 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 ಎಲ್ಲ ಓದಬೇಕು. ಆತ್ಮ ನಿರಸನ ಸ್ಥಿತಿ ಹೇಳ್ತಾರೆ, ಆತ್ಮ ನಿರಸನ ಸ್ಥಿತಿ. ನಾವು ಆತ್ಮ ಅಂತ ಹೋಗ್ತೀವಿ. ಆತ್ಮ ಇಸ್ ಕಾರಣ ಶರೀರ ಅಷ್ಟೇ, ಅದು ಒಂದು ಶರೀರನೇ. ವಿ ಹ್ಯಾವ್ ಟು ಗೋ ಬಿಯಾಂಡ್ ದಟ್. ಎಲ್ಲಿದೆ ಅದು? ಯಾರು ಹೇಳಿದ್ದಾರೆ ಅದನ್ನ? ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅಂತ ನಿಲ್ಲಿಸ್ಬಿಡ್ತಾರೆ, ಅಲ್ಲಿಂದ ಮುಂದಕ್ಕೆ ಹೋಗೋದೇ ಇಲ್ಲ. ನೀವು ಯಾವುದೇ ಸಿಸ್ಟಮ್ ನೋಡಿ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅಲ್ಲಿಗೆ ಮುಗೀತಾ, ಅಷ್ಟಕ್ಕೆ ಅಲ್ಲಿಗೆ ಆನಂದ. ಧರ್ಮದಿಂದ ಆಧ್ಯಾತ್ಮ, ಆಧ್ಯಾತ್ಮದಿಂದ ಸತ್ಯ, ಸತ್ಯದಿಂದ ಆನಂದವನ್ನು ಮೀರು ಹೋಗುವಂತಾರೆ. ಅಲ್ಲೂ ನಿಲ್ಲಂಗಿಲ್ಲ ನೀನು ಅಂತಾರೆ ಬಾಬೂಜಿ. ದಟ್ ಇಸ್ ವಾಟ್ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಆತ್ಮ ನಿರಸನ ಸ್ಥಿತಿ. ಆ ಸ್ಥಿತಿಗೆ ನಾವು ಏನೂ ಇಲ್ಲದ, ಯಾರೂ ಇಲ್ಲದ, ಶೂನ್ಯ ಹೇಳಂಗೂ ಇಲ್ಲ. ನಾವು ಅದನ್ನ ಮಾತೇ ಬರಲ್ಲ. ಎಲ್ಲ ಋತವಾಣಿ ಯಾವಾಗ ಬರುತ್ತೆ? ಎಲ್ಲ ಶಬ್ದಗಳು ಸೈಲೆಂಟ್ ಆದಾಗ ಋತವಾಣಿ ಕೇಳಿಸ್ತದಂತೆ. ಇಟ್ಸ್ ವಂಡರ್ಫುಲ್ ಬುಕ್. ಮತ್ತು ನನಗಿನ್ನೊಂದು ಯಾವ್ದು ತುಂಬ ಇಷ್ಟ ಆಗೋದು ಅಂದರೆ ಎಕಾರ್ಟ್ ಟಾಲೆ ಅವ್ರದ್ದು, ಜರ್ಮನ್ ಫಿಲಾಸಫರ್ ಅವರು, ಸ್ಟಿಲ್ನೆಸ್ ಸ್ಪೀಕ್ಸ್ ಅಂತ ಅದು ಹೇಳ್ತಾರೆ. ಅವರು ಒಂದು 4-5 ಪಾಯಿಂಟ್ಸನ್ನು ಹೇಳ್ತಾರೆ ಬ್ರದರ್. ಸ್ಟಾರ್ಟಿಂಗ್ ಒಂಥರ ಪ್ಯಾರಾಗ್ರಾಫ್ ಟೈಪ್ ಬರುತ್ತೆ. ಅದು ಆ ಸ್ಥಿತಿಗಳದು, ಆಧ್ಯಾತ್ಮಿಕ ಸ್ಥಿತಿಗಳು. ಒಂದು 8-10 ಸ್ಥಿತಿ ಹೇಳಿದ್ಮೇಲೆ, ಅದು ಪುಸ್ತಕ ಒಂದು 80 ಪೇಜ್ 100 ಪೇಜಸ್ ಇದೆ. ಒಂದು 3-4 ಪೇಜಸ್ಸಲ್ಲಿ ಒಂದು 8-10 ಪಾಯಿಂಟ್ಸ್ ಹೇಳ್ತಾರೆ. ಹೇಳ್ತಾರೆ, ನಿನಗೆ ಇದಿಷ್ಟು ಅರ್ಥ ಆದಮೇಲೆ ನೀನು ಮುಂದಕ್ಕೆ ಓದಲೇಬೇಡ ಬುಕ್ನ ಅಂತಾರೆ. ಸಾಕು, ಇಷ್ಟೇ ಹೇಳ್ಬೇಕಾಗಿದ್ದು. ನೀನು ಇದನ್ನು ಕ್ಯಾಚ್ ಮಾಡಿದೆ ಅಂದರೆ ನಿನಗೆ ಉಳಿದಿದ್ದೆಲ್ಲ ಏನು ಬೇಕಾಗಲ್ಲ, ಎಲ್ಲ ಇದರದೇ ಎಕ್ಸ್ಪ್ಯಾನ್ಷನ್ ಅಷ್ಟೇ. ಸ್ಟಿಲ್ನೆಸ್, ಏನೂ ಇಲ್ಲದ, ಯಾರೂ ಇಲ್ಲದ, ಯಾವುದೂ ಇಲ್ಲದ, ಎಲ್ಲ ಶಬ್ದಗಳು ನಿಶ್ಶಬ್ದವಾದಾಗ ಆ ಸ್ಟಿಲ್ನೆಸ್ ಏನಿದೆ, ಆ ಸ್ಟಿಲ್ನೆಸ್ ಹಂಗಿರುತ್ತೆ. ಅದು ಮಾತಾಡುತ್ತಂತೆ, ಆ ಮೌನ ಮಾತಾಡುತ್ತಂತೆ, ಆಂತರಿಕ ಮೌನ ಮಾತಾಡುತ್ತಂತೆ, ಅಥವಾ ಆ ಸ್ಥಿತಿಯ ಉಪಸ್ಥಿತಿ ಗೊತ್ತಾಗುತ್ತಂತೆ. ದಟ್ ಈಸ್ ಸ್ಟಿಲ್ನೆಸ್ ಸ್ಪೀಕ್ಸ್. ಅಂದರೆ ಎರಡೆಂಬುದಿಲ್ಲ, ಇರೋದೆಲ್ಲ ಒಂದೇ. ಅಲ್ಲಿ ಲಯ ಹೋಗ್ತೀವಿ ನಾವು. ನೀವು ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಆ ಪದಗಳನ್ನ ನೀವು ಆಂತರಿಕವಾಗಿ ವಿಕಾಸ ಹೊಂದಿದರೆ ಮಾತ್ರ ಆ ಸೆಂಟೆನ್ಸ್ ಅರ್ಥ ಆಗುತ್ತೆ. ಇಲ್ಲ ನಿಮ್ಮ ಮೂಗಿನಾರಕ್ಕೆ ಅರ್ಥ ಮಾಡ್ಕೊಂಬಿಡ್ತೀರಾ.
ಅದು ಪ್ರಯೋಜನ ಆಗಲ್ಲ. ನಮಗೆ ರಾಮಶಾಸ್ತ್ರಿಗಳು ಹೇಳ್ತಾಯಿದ್ರು, ಸರ್ನಾಡ್ಜಿಯವ್ರು ಹೇಳ್ತಾಯಿದ್ರು, ನೀವು ಸುಮ್ಮನೆ ಓದ್ಬೇಡ್ರೋ, ನಿಮ್ಗೆ ಅರ್ಥ ಆಗೋದಿಲ್ಲ ಅಂತಂದರೆ ನೀವು ಕ್ಲೀನಿಂಗ್ ಮಾಡ್ಕೊಳ್ಳಿ, ಕ್ಲೀನಿಂಗ್ ಮಾಡ್ಕೊಂಡಾದ್ಮೇಲೆ ಓದಿ ಅಂತಿದ್ರು. ಯಾಕೆಂದರೆ ಕೆಲವು ಕ್ಲಿಷ್ಟವಾದಂಥ ಅಂಶಗಳು ನಾವು ಹೆಂಗೆಂಗೋ ಅರ್ಥ ಮಾಡ್ಕೊಳ್ಳೋದಲ್ಲ. ಹೌದು. ನಾವು ಶುದ್ಧೀಕರಣವನ್ನು ಕರೆಕ್ಟಾಗಿ ಮಾಡ್ಕೊಂಡಾಗ ಹೆಂಗೆ ಅರ್ಥ ಆಗಬೇಕೋ ಹಾಗೆ ಅರ್ಥ ಆಗುತ್ತದು. ಇಲ್ಲಾಂದರೆ ನಮ್ಮ ಮನೋಭಾವಕ್ಕೆ ಹೆಂಗೆ ಬೇಕೋ ನಮ್ಮ ಮೂಗಿನ ನೇರಕ್ಕೆ ನಾವು ಅರ್ಥ ಮಾಡ್ಕೊಂಬಿಡ್ತೀವಿ. ಅದು ಹಂಗಲ್ಲ. ಅದು ಏನು ಹೇಳಬೇಕಂತಿದೆಯೋ ಅದು ನಮಗೆ ತಟ್ಟಬೇಕಾದ್ರೆ ಶುದ್ಧೀಕರಣದ ನಂತರ ಓದಿ ಅಂತಿದ್ರು. ಸೊ ಹಾಗೆ ಋತವಾಣಿ, ಸ್ಟಿಲ್ನೆಸ್ ಸ್ಪೀಕ್ಸ್, ಮತ್ತು ಇವತ್ತು ದಾಜವ್ರು ಯಾವಾಗಲೂ ಹೇಳ್ತಿರ್ತಾರಲ್ಲ, ಅದು ನಮ್ಮ ಬಯಾಲಜಿ ಆಫ್ ಬಿಲೀಫ್, ದಟ್ಸ್ ವಾಟ್ ಎಪಿಜೆನೆಟಿಕ್ಸ್ ಬ್ರದರ್. ಅದು ಇವತ್ತು ಏನು ನಡೀತಿದೆ ನೋಡಿ. ನಮ್ಮ ಪುರಾತನರು ಆಗಲೇ ಹೇಳ್ಬಿಟ್ಟಿದ್ರು. ಈಗ ನಿಮ್ಗೆ ಗೊತ್ತಲ್ಲ, 2 ಪಕ್ಷಿಗಳು, ಒಬ್ಬ ಋಷಿ ತಗೊಂಡೋಗ್ತಾನೆ, ಇನ್ನೊಬ್ಬ ಕಳ್ಳ ತಗೊಂಡೋಗ್ತಾನೆ. ಆ ಋಷಿ ತಗೊಂಡೋದಂಥ ಪಕ್ಷಿ ಈಗ ಬಂದ್ರೆ ಕೂತ್ಕೊಳ್ಳಿ, ಚೆನ್ನಾಗಿದ್ದೀರಾ, ಆರೋಗ್ಯನ ಅಂತ ಕೇಳುತ್ತಂತೆ. ಆ ಕಳ್ಳ ಬಂದ ಬಾ ಎಲ್ಲಿ ಹೊಡಿಯೋನು, ಎತ್ಕೋ, ಇದನ್ನ ಮುಗಿಸೋವನ್ನ ಅಂತ ಹೇಳುತ್ತಂತೆ. ಅದು ಎಪಿಜೆನೆಟಿಕ್ಸ್. ನಾವು ಯಾವ ಪರಿಸರವನ್ನು ಕೊಡ್ತೀವಿ ಆ ಪರಿಸರದ ಮೇಲೆ ನಮ್ಮ ಜೀನ್ಸ್ ಚೇಂಜ್ ಆಗ್ತದೆ, ನೆಕ್ಸ್ಟ್ ಜನ್ರೇಷನ್ ಚೇಂಜ್ ಆಗ್ತದೆ. ದಟ್ಸ್ ವೈ ಯಂಗ್ಸ್ಟರ್ಸ್ಗಳನ್ನ ಯಾಕೆ ಅಧ್ಯಾತ್ಮಕ್ಕೆ ಬರಬೇಕಂತಂದರೆ ದಿಸ್ ಇಸ್ ವಾಟ್ ಮೊನ್ನೆ ದಾಜಿಯವರು ಅದೇ ಹೇಳ್ತಿದ್ದಿದ್ದು. ಒಳ್ಳೆಯ ವಾತಾವರಣ ಕೊಡಬೇಕು, ಸೋಲ್ ಲೆವೆಲಿಂದನೇ ಕೊಡಬೇಕು, ಆ ಭ್ರೂಣಕ್ಕೆ ಬರೋಕ್ಕಿಂತ ಮುಂಚೆನೇ ಕೊಡಬೇಕು, ಕನ್ಸೆಪ್ಷನ್ ಆಗೋಕ್ಕಿಂತ ಮುಂಚೆನೇ ಬರಬೇಕದು. ಕಾಯ್ತಾ ಇರ್ತವೆ ಸೋಲ್ಸ್ಗಳು ಕಾಯ್ತಾ ಇರ್ತವೆ, ಯಾವಾಗ ನಾನು ಎಂಟ್ರಿ ಕೊಡಲಿ ಅಂತ. ಒಳ್ಳೆ ಸ್ಪಿರಿಚುವಲ್ ವಾತಾವರಣದಲ್ಲಿ ಬರಬೇಕಂತ ಸೋಲ್ಗಳು ಕಾಯ್ತಾ ಇರ್ತವೆ. ಆ ಎಪಿಜೆನೆಟಿಕ್ಸ್ ಏನಿದೆ ಅದು ಹಂಗೆ ಆಗಬೇಕಾಗ್ತದೆ. ಅವಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಪೇರೆಂಟ್ಸ್ ಇಬ್ಬರೂ. ಸೊ ಬಯಾಲಜಿ ಆಫ್ ಬಿಲೀಫ್ ಅಂತ ಬ್ರದರ್ ಅದು ಆ ಬುಕ್ಕು. ಸೊ ಆ ಬುಕ್ ಓದಿದ್ರೆ ನಮಗೆ ಅದು ಅರ್ಥ ಆಗ್ತದೆ. ಬ್ರೂಸ್ ಲಿಪ್ಟನ್ ಅವ್ರು ಬರೆದಿರೋದು, ಅದು ವಂಡರ್ಫುಲ್ ಬುಕ್. ಅದು ನಮ್ಮ ದೇಹದ ಮನಸ್ಸಿನ ರಚನೆಯನ್ನು ಚೇಂಜ್ ಮಾಡುವಂಥ ಒಂದು ವಾತಾವರಣದಿಂದ ಚೇಂಜ್ ಆಗ್ತದೆ ಅದು. ಸೊ ಹ್ಯಾಪಿ ಹಾರ್ಮೋನ್ಸ್ ಅಂತ ಇವತ್ತೆಲ್ಲ ಮಾತಾಡ್ತಾರೆ. ಆ ಹ್ಯಾಪಿ ಹಾರ್ಮೋನ್ಸ್ ಬರಬೇಕು, ಧನ್ಯತಾ ಭಾವ ಬರಬೇಕು ಯಾವಾಗಲೂ. ಆ ಧನ್ಯತಾ ಭಾವ ಬಂದಾಗ ಏನಾಗ್ತದೆ ನಮಗೆ, ವಿ ಆರ್ ಬಿಲಾಂಗಿಂಗ್ ಟು ದ ಸಹಜ ಮಾರ್ಗ್ ಸಿಸ್ಟಮ್, ರಾಮಚಂದ್ರ ಮಿಷನ್ ಟ್ರೆಡಿಷನ್. ಈ ಲಾಲಾಜಿ, ಬಾಬೂಜಿ, ಚಾರಿಜಿ 72 ತಲೆಮಾರು, ಜನಕ ಮಹಾರಾಜನಿಗಿಂತ ಹಿಂದೆ ಅಲ್ಲಿ ಯಾರೋ ಒಬ್ಬರು ಋಷಿ, ಆ ಒಂದು ಟ್ರೆಡಿಷನನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಎಂಥ ಹಾರ್ಮೋನ್ಸ್ ಎಂಥ ಹ್ಯಾಪಿ ಹಾರ್ಮೋನ್ಸ್ ಇರುತ್ತೆ ಗೊತ್ತಾ ಬಾಡಿಯಲ್ಲಿ, ಎಂಥ ಬಯೋಕೆಮಿಸ್ಟ್ರಿ ಲೆವೆಲ್ ಚೇಂಜ್ ಆಗುತ್ತೆ ಅಂದರೆ ವಿ ಆರ್ ಒನ್ ಅಮಾಂಗ್ ದೆಮ್. ಆ ಟ್ರೆಡಿಷನಲ್ಲಿ ನಾವೊಬ್ರು ಇದ್ದೀವಿ ಅನ್ನೋದನ್ನು ಆ ಬಯಾಲಜಿ ಆಫ್ ಬಿಲೀಫ್ ಹೇಳುತ್ತೆ. ಮತ್ತು ಸ್ಟಿಲ್ನೆಸ್ ಸ್ಪೀಕ್ಸು, ಋತವಾಣಿ ಎಲ್ಲ ಒಂದಕ್ಕೊಂದು ಕೋರಿಲೇಟೆಡ್ ಸಬ್ಜೆಕ್ಟ್ಸೇ, ಬುಕ್ಸೇ. ಆಂತರಿಕ ಸ್ಥಿತಿಯನ್ನು ನಮ್ಮನ್ನ ಯಾವಾಗಲೂ ಅಲ್ಲಿಗೆ ಕನೆಕ್ಷನ್ ಮಾಡಿ ಕೊಟ್ಟಿರುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ರೀಡ್ ಆಲ್ ದೀಸ್ ಬುಕ್ಸ್ ಅಗೇನ್ ಆ್ಯಂಡ್ ಅಗೇನ್. ವಂಡರ್ಫುಲ್ ಬ್ರದರ್. ಥ್ಯಾಂಕ್ ಯು. ಇಷ್ಟೆಲ್ಲ ದೂರದಿಂದ ಒಂದು ಕೊಳ್ಳೇಗಾಲದಿಂದ ಕಾನಾಗೆ ಬೆಳಗ್ಗೆ ಬಂದಿದ್ದು ಬ್ರದರ್. ನಿಮ್ಮ ಒಂದು ಸಮಯವನ್ನು ಇಲ್ಲಿ ನಮಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನನ್ನನ್ನು ಇವತ್ತು ಶಾರ್ಟ್ ನೋಟಿಸಲ್ಲಿ ಫೋನ್ ಮಾಡಿ ತಕ್ಷಣ ಕರೆಸಿ ನನಗೆ ಬಂದು ಸ್ನಾನ ಮಾಡಿ ಟಿಫಿನ್ ಮಾಡಿ ಓಡಿ ಬಂದಿದ್ದು. ಸೊ ಇಷ್ಟು ನನಗೆ ಅವಕಾಶ ಕೊಟ್ಟಿದ್ದಕ್ಕೂ ನಾನು ಸದ್ಗುರುಗಳಿಗೆ, ಎಲ್ಲ ಅಭ್ಯಾಸಿ ಬಂಧುಗಳಿಗೆ, ಎಲ್ಲ ಹಿರಿಯರಿಗೆ, ಎಲ್ಲ ನನ್ನ ಗುರು ಪರಂಪರೆಗೆ ನಾನು ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಮಸ್ಕಾರ ಬ್ರದರ್.